ಎಲ್ಲರಿಗೂ ನಮಸ್ಕಾರಗಳು. ಗುರುವಿನ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರುಸ್ತುತಿಯೊಂದಿಗೆ ಮಂಗಳಾಚರಣದ ಶ್ಲೋಕದೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಲಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾಲ್ಕನೇ ಅಧ್ಯಾಯದ ಕೊನೆ ಭಾಗಕ್ಕೆ ತಲುಪಿದ್ದೇವೆ. ಜ್ಞಾನ ಕರ್ಮ ಸನ್ಯಾಸ ಯೋಗ 40ನೇ ಶ್ಲೋಕಕ್ಕೆ ಹೋದ ಸಲ ವ್ಯಾಖ್ಯಾನ ಬಂದಿತ್ತು. 41ನೇ ಶ್ಲೋಕದಿಂದ ಪ್ರಾರಂಭ. ವಿ ಆರ್ ಕಮೆನ್ಸಿಂಗ್ ಫ್ರಮ್ ದಿ 41st ಶ್ಲೋಕ ಆಫ್ ದ 4th ಚಾಪ್ಟರ್, ಲಾಸ್ಟ್ ಎಂಡ್ ಪಾಯಿಂಟ್ ಆಫ್ ದಿ 4th ಚಾಪ್ಟರ್ ಕಾಲ್ಡ್ ಜ್ಞಾನ ಕರ್ಮ ಸನ್ಯಾಸ ಯೋಗ. ಬಿಫೋರ್ ವಿ ಸ್ಟಾರ್ಟ್ ಸಂಪ್ರದಾಯ, just to remember the tradition said by our Gurudev, just to remind all of us once again. Today, as per our lunar calendar which is being followed at Hamsashram by Gurudev, Chandramana, the new year has set in. Manmathanama Samvatsara. Yesterday was Shukla Paksha Padya Manmathanama Samvatsara Chaitra Masa, as per the lunar calendar, that is which is being followed here also. And as per the same lunar calendar, our Gurudev used to perform Aradhana of his Guru, our Parama Guru, Sri Vidyananda Saraswati of Rishikesh, on every Chaitra Masa, Shukla Paksha, third day, Tritiya Tithi, third day of the Shukla Paksha of the Chaitra Masa, every year. So again we are bowing at the feet, lotus feet of our Parama Gurudev, Sri Vidyananda Saraswati, today, and then commencing, because as per the lunar calendar, today is the second day of Shukla Paksha, Chaitra Masa, Dvitiya, followed by, on the same day, the third Tithi is also superimposed. So today happens to be Tritiya Tithi also. Exactly, today would have been the day, early morning, our Gurudev in his physical presence would have performed Guru Aradhana. So again, bowing at the lotus feet of our Parama Guru, Vidyananda Saraswati Maharaj, and also bowing at the feet of our Guru, Gurudev, we are commencing today the Vyakhyan. Last time, Lord had made very clear final points. ಈ 4ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಮಹತ್ವವನ್ನು ಮೊದಲು ಹೇಳಿ ಆಮೇಲೆ ಜ್ಞಾನಯೋಗದ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥ ಶ್ಲೋಕಗಳು ಕೊನೆಯಲ್ಲಿ ಬರ್ತಕ್ಕಂಥ ಶ್ಲೋಕಗಳು. ಇದು ಜ್ಞಾನ ಯೋಗಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ಶ್ಲೋಕ. ಗುರುವಿನ ಅನುಗ್ರಹದಿಂದ ಯಾವ ರೀತಿ ಪರಮ ಪುರುಷಾರ್ಥವಾದ ಮೋಕ್ಷ ಸಂಪಾದನೆ ಆಗಬಹುದು ಆಧ್ಯಾತ್ಮ ಜಿಜ್ಞಾಸುಗಳಿಗೆ, ಪಾರಮಾರ್ಥಿಕ ಮಾರ್ಗದಲ್ಲಿರತಕ್ಕಂಥ ಸಾಧಕರೇ ಗುರುವಿನ ಅವಶ್ಯಕತೆ ಯಾಕೆ ಮುಖ್ಯ, ಇವೆಲ್ಲವನ್ನು ಭಗವಂತ ತಿಳಿಸಿಕೊಟ್ಟಿದ್ದ. ಇದು ಈ ಜ್ಞಾನ ಎಷ್ಟು ಮುಖ್ಯ, ಎಷ್ಟು ಪವಿತ್ರ ಅನ್ನೋದನ್ನೂ ಭಗವಂತ ಹೇಳಿಬಿಟ್ಟಿದ್ದಾನೆ. ಈ ಜ್ಞಾನ ಯಾತಕ್ಕೆ ಬೇಕು ಅನ್ನೋದನ್ನೂ ತಿಳಿಸಿಕೊಟ್ಟಿದ್ದಾನೆ.
ಯಾಕಂದ್ರೆ ಜ್ಞಾನ ಯಾಕೆ ಬೇಕು ಅನ್ನೋದಕ್ಕೆ ಆತನೇ ಉತ್ತರ ಕೊಟ್ಟಿದ್ದಾನೆ ಹಿಂದೆ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ತಿಳ್ಕೊಳಪ್ಪ ಅರ್ಜುನ, ಜ್ಞಾನ ಯಾತಕ್ಕೆ ಅಂತಂದ್ರೆ ಆಚಾರ್ಯ ಶಂಕರು ಹೇಳಿದ ಹಾಗೆ ಈ ಸಂಸಾರ ಭ್ರಾಂತಿ ನಿವೃತ್ತಿ ಅದು ಜ್ಞಾನದ ಮುಖ್ಯ ಲಕ್ಷಣ. ದಿಸ್ ಹೋಲ್ ಮಾಯಾ, ದ ಡಿಲ್ಯೂಷನ್, ದ ಗ್ರೇಟ್ ಡಿಲ್ಯೂಷನ್ ಆಸ್ ಇಟ್ ಇಸ್ ಕಾಲ್ಡ್, ಈ ಮಹಾಮಾಯೆ, ಇದರಿಂದ ನಿವೃತ್ತಿ ಹೊಂದುವುದೇ ತಾತ್ಪರ್ಯ, ಜ್ಞಾನದಲ್ಲಿ ಪರಿಸಮಾಪ್ತಿ. ಅಂತಹ ಜ್ಞಾನವನ್ನು ಹೊಂದಿದಾಗ ಏನಾಗುತ್ತೆ? ನಿಜವಾದ ಪರಮ ಶಾಂತಿ ಬರುತ್ತೆ ಅರ್ಜುನ ಅಂತ ಭಗವಂತ ಹೇಳಿಬಿಟ್ಟು. ಈ ಜ್ಞಾನ ಪಡಿಬೇಕಾದ್ರೆ ಗುರುವಿನ ಹತ್ರ ಹೋಗಬೇಕು ಅಂತ ಮೊದಲೇ ಸೂಚನೆ ಕೊಟ್ಟಿದ್ದಾನೆ ಭಗವಂತ. ಅದು ಯಾವಾಗಲೂ ನಾವು ನೆನ್ಪಿಟ್ಕೊಳ್ಬೇಕು. ಈ 4ನೇ ಅಧ್ಯಾಯದ ಶ್ಲೋಕ ಇದೆಯಲ್ಲ, ಅದು ಎಷ್ಟು ಮುಖ್ಯ ಅಂದ್ರೆ ಬಹುಶಃ ನಮ್ಮ ಗುರುಗಳು ನಮಗೆ ತಿಳಿಸಿಕೊಟ್ಟ ಹಾಗೆ ಸದಾಕಾಲ ನಮ್ಮ ನೆನಪಿನಲ್ಲಿ ಉಳಿಬೇಕಾಗಿರತಕ್ಕಂಥ ಶ್ಲೋಕ ಅದು. ಬಹುಶಃ ದೇಹ ಬಿಡೋ ಸಮಯದಲ್ಲಿ ಕೊನೆ ಗಳಿಗೆಯವರೆಗೆ ಆ ಶ್ಲೋಕ ನಮ್ಮ ಮನಸ್ಸಲ್ಲಿರಬೇಕು. ಗುರುವಿನ ಮಹತ್ವ ಭಗವಂತ ಹೇಳ್ತಾ ಇರೋದು ಅದನ್ನ ಗುರುಗಳು ಬಹಳ ಸ್ಪಷ್ಟವಾಗಿ, ಬಹಳ ಖಡಾಖಂಡಿತವಾಗಿ, ನೇರವಾಗಿ ಎಷ್ಟೋ ಸಲ ನಿರೂಪಣೆ ಮಾಡಿದ್ದಾರೆ. ಯಾವುದದು? ಆ ಶ್ಲೋಕದ ಈ 4ನೇ ಅಧ್ಯಾಯದ ಮುಖ್ಯ ಶ್ಲೋಕವೇ ಅದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಇಂತಹ ಜ್ಞಾನ, ಪರಮ ಪವಿತ್ರವಾದ ಜ್ಞಾನ ಹೊಂದಬೇಕಾದ್ರೆ ಗುರುವಿನ ಹತ್ರ ಹೋಗ್ಬೇಕಪ್ಪ ಅರ್ಜುನ. ಗುರುವಿಲ್ಲದೆ ನಿನಗೆ ಈ ಜ್ಞಾನ ಪ್ರಾಪ್ತಿ ಆಗೋದು ಕಷ್ಟ. ಇದು ಯಾಕೆ ಮುಖ್ಯವಾದ ಮಾತು ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಭಾರತೀಯ ಚರಿತ್ರೆಯಲ್ಲಿ, ಆಧ್ಯಾತ್ಮ ಚರಿತ್ರೆಯಲ್ಲಿ 1-2 ಉದಾಹರಣೆಗಳಿದೆ. ಗುರುವಿನ ಸಾಂಗತ್ಯ ಇಲ್ಲದೆ ಜ್ಞಾನವನ್ನು ಪಡೆದಂತ ಮಹಾಯೋಗಿಗಳು, ಮಹಾತ್ಮರು ಇದ್ದಾರೆ. ಅವರಿಗೆ ಗುರು ಇಲ್ಲದೇನೆ ಜ್ಞಾನ ಬಂತು ಅಂತಂದ್ಮೇಲೆ ನಮಗೆ ಯಾಕೆ ಬರಬಾರದು ಅನ್ನೋ ಒಂದು ಕುತರ್ಕದ ಪ್ರಶ್ನೆನೂ ಬರಬಹುದು. ಎಷ್ಟೋ ಸಂದರ್ಭದಲ್ಲಿ ಫಾರ್ ಆರ್ಗ್ಯುಮೆಂಟ್ಸ್ ಸೇಕ್ ಓನ್ಲಿ, ಪೀಪಲ್ ವಿತ್ ಲಿಮಿಟೆಡ್ ನಾಲೆಡ್ಜ್, ಮಿಸ್ಗೈಡೆಡ್ ನಾಲೆಡ್ಜ್, with a empty vessel make more noise, alla? So people, we have seen arguing, rational people seen arguing, why the Guru is required. Jaddo Krishnamurti in all his talks in Adyar, when he was earlier associated with the Theosophical Society, the famous philosopher, thinker, which world-renowned thinker, now he mentions in his series of lectures, Guru is not required, you yourself as a Guru. Or look at the case of Bhagavan Ramana Maharshi, there was no Guru for Bhagavan. Bhagavan Ramana Maharshiಗಳಿಗೆ ಯಾವ ಗುರು ಇರ್ಲಿಲ್ವೇ? ಅರುಣಾಚಲ ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಗುರು ಅಂತ ಮಧುರೆಯಿಂದ ಓಡಿ ಬಂದಂತ 18 ವರ್ಷದ ಬಾಲಕ ವೆಂಕಟರಾಮನ್ ಅರುಣಾಚಲ ಕ್ಷೇತ್ರದಲ್ಲಿ ಬಂದು ಪರಮಾತ್ಮನ ಎದುರಿಗೆ ನಿಂತುಕೊಂಡು ಅರುಣಾಚಲ ಅಂತ ಒಂದು ಸಲ ಬಾಯಿಂದ ಕರೆದ ಮೇಲೆ ಮೌನ ಆಗ್ಬಿಟ್ರಲ್ಲ. ಅವಾಗ ಅವ್ರಿಗೆ ಬೇರೆ ಯಾವ ಗುರು ಇದ್ರು? ಯಾವ ಗುರು ಇಲ್ವೇ? ದೇಹಧಾರಿಯಾದ ಗುರು ಅವರಿಗೆ ಯಾರೂ ಇಲ್ಲ. ಆದರೆ ಮುಂದೆ ಅವರ ಜೀವನ ಚರಿತ್ರೆ, ಅವರ ಉಪದೇಶಗಳ ಸರಮಾಲೆ, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಗುರುವಿನ ಮಹತ್ವ ಏನು ಅಂತ ಅವರು ಹೇಳಿದ್ದಾರೆ. ಯಾವುದೋ 1-2 ವಿಶೇಷ ಸಂದರ್ಭಗಳನ್ನು ಬಿಟ್ಟರೆ ಉಳಿದ ಎಲ್ಲರಿಗೂ ಗುರುವಿನ ಅವಶ್ಯಕತೆ ಇದೆ ಅಂತ ಪರಮಾತ್ಮ ಹೇಳಿದ್ದ. ಆ ಜ್ಞಾನ, ನಿಜವಾದ ಜ್ಞಾನ ಬರಬೇಕಾದ್ರೆ ಗುರು ಇರಬೇಕು ಅನ್ನೋದು ಲೆಕ್ಕ ಅಲ್ವಾ? ಇದು ಹೇಳಿ ಕೊನೆಯಲ್ಲಿ ಏನು ಹೇಳ್ತಾನೆ ಹಿಂದಿನ ವಾರದ ಇದರಲ್ಲಿ, 3 ಸಲ ಜನಗಳಿಗೆ ಬಹಳ ಕಷ್ಟ ಆಗತ್ತಪ್ಪ ಈ ಜ್ಞಾನವನ್ನು ಹೊಂದೋದು. ಯಾಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಪರಮಾತ್ಮ ಹೇಳಿದ ಮೇಲೆ, ನಹಿ ಜ್ಞಾನೇನ ಸದೃಶಂ, ಇದಕ್ಕಿಂತ ಬೇರೆ ಪವಿತ್ರವಾದ ವಸ್ತುವೇ ಇಲ್ಲ ಅಂತ ಹೇಳಿದ ಮೇಲೆ, ಆಫ್ಟರ್ ಗಿವಿಂಗ್ ಅಸರ್ಟಿವ್ ಡಿಕ್ಲರೇಷನ್ಸ್, ದೇರ್ ಇಸ್ ನಥಿಂಗ್ ಅದರ್ ದನ್ ಜ್ಞಾನ ವಿಚ್ ಕ್ಯಾನ್ ಪ್ಯೂರಿಫೈ, ವಿಚ್ ಕ್ಯಾನ್ ಬ್ರಿಂಗ್ ದ ರಿಯಲ್ salvation, real emancipation from this ಮಿಥ್ಯಾ ಜಗತ್, ಫ್ರಮ್ ದಿಸ್ ಅಜ್ಞಾನ ಅಂತ ಪರಮಾತ್ಮನ ಹೇಳಿದ ಮೇಲೆ, ಅಜ್ಞರಾದವರಿಗೆ, ಶ್ರದ್ಧೆ ಇಲ್ಲದೆ ಇರತಕ್ಕಂಥವರಿಗೆ, ಸಂಶಯ ಇರತಕ್ಕಂಥವರಿಗೆ ಈ ಥರ ಜ್ಞಾನ ಬರುವುದು ಕಷ್ಟ. ಯಾಕೆ ಅಂದ್ರೆ ಯಾರಲ್ಲಿ ಸಂಶಯಗಳಿದೆಯೋ, those who always doubt, those who don't have faith in Guru or God, those who always doubt everything, they try to
ಇಂಟರ್ಪ್ರಿಟ್ ಫ್ರಮ್ ದೇರ್ ಇಂಟೆಲೆಕ್ಚುಯಲ್ ಲೆವೆಲ್, ತಾರ್ಕಿಕವಾಗಿ, ಲಾಜಿಕಲ್. ದೇ ವಾಂಟ್ ಎವ್ರಿಥಿಂಗ್ ಲಾಜಿಕಲಿ ಟು ಬಿ ಆನ್ಸರ್ಡ್ ಆರ್ ಎವ್ರಿಥಿಂಗ್ ಶುಡ್ ಬಿ ಆನ್ಸರ್ಡ್ ವಿತ್ ಸೈಂಟಿಫಿಕ್ ಪ್ರೂಫ್. ಈ ವಿಷಯ ಇದ್ದಾಗ ಮನಸ್ಸಲ್ಲಿ ಅಂತವ್ರಿಗೆ ಸಂಶಯ ಜಾಸ್ತಿ. ಸಂಶಯಾತ್ಮ ಅಂತ ಭಗವಂತ ಹೇಳಿದ. ಅದು ಹೋದ ವಾರದ ಶ್ಲೋಕ, ಅಲ್ಲಿಗೆ ಬಂದು ನಿಂತಿತ್ತು. ಏನು? ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಈ ರೀತಿ ಸಂಶಯ ಪಡ್ತಕ್ಕಂಥವರಿಗೆ, ಹೆಜ್ಜೆ ಹೆಜ್ಜೆಗೂ ಸಂದೇಹ ಇಟ್ಕೊಂಡಿರೋರಿಗೆ, ಗುರುಗಳ ಬಗ್ಗೆ ಸಂದೇಹ, ಗುರುವಿನ ವಚನದ ಬಗ್ಗೆ ಸಂದೇಹ, ಗುರು ಯಾಕೆ ಬೇಕು ಅನ್ನೋತಕ್ಕಂಥ ಒಂದು ಪ್ರಶ್ನೆ, ನಮಗೆ ಬುದ್ಧಿ ಇಲ್ವಾ ಅನ್ನೋ ಪ್ರಶ್ನೆ, ಅದು ನಿಜವಾದ ಪರಮಾತ್ಮ ಇದ್ದಾನೋ ಇಲ್ವೋ ಅನ್ನೋ ಪ್ರಶ್ನೆ, ನಾವು ನಂಬಬೇಕೋ ಬೇಡವೋ ಅನ್ನೋ ಪ್ರಶ್ನೆ, ಗುರು ಹೇಳ್ತಕ್ಕಂಥ ಉಪದೇಶಗಳಲ್ಲಿ ನಂಬಿಕೆನೇ ಇರೋದಿಲ್ಲ, ಅದು ಮಾಡಬೇಕೋ ಬೇಡವೋ, ಈ ರೀತಿ ನೂರಾರು 100 ways are there. The mind can deflect, mind can delude ourselves, because as our Gurudev used to say, with all said and done, at the end of the day, the point is, we are all slaves of our mind only. ಅಜ್ಞಾನದಲ್ಲಿ ಇರೋ ತನಕ ನಾವು ನಮ್ಮ ಮನಸ್ಸಿಗೆ ಗುಲಾಮರು. ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಿಲ್ಲ. ಮನಸ್ಸಿನ ಹಿಡಿತದೊಳಗೆ ನಾವಿದ್ದೇವೆ. ಮನಸ್ಸು ಹೇಳಿದಾಗ ನಾವು ಕೇಳೋದು, ಮನಸ್ಸಿನಲ್ಲಿ ಭಾವನೆಗಳು ಬರುತ್ತೆ. ಹೀಗೆ ಸಂಶಯಾತ್ಮ ಅನ್ನೋ ವ್ಯಕ್ತಿ ಎಷ್ಟು ಬುದ್ಧಿವಂತ ಇರಬಹುದು, ಸಂಶಯಗಳು ಇದ್ದಾಗ, ಸಂದೇಹಗಳಿದ್ದಾಗ, when he has got lot of doubts, that means there is no clarity of thinking. Why there is no clarity? Because there is no viveka khyati. The reasoning power has not germinated itself by Guru's grace or God's grace. ಇಲ್ಲಿ ಮನಸ್ಸಿನಲ್ಲಿ ಆ ವಿವೇಕ ಪ್ರಜ್ಞೆಯೇ ಇಲ್ಲದೆ ಇದ್ದಾಗ ನಮಗೆ ಸಂಶಯಗಳು ಬರೋ ಸಹಜ. ಸೊ ಅಂತಹ ಸಂಶಯ ವ್ಯಕ್ತಿಗೆ ಎಲ್ಲಿ ನಂಬಿಕೆನೇ ಇಲ್ವೋ, the person who is totally faithless, no faith at all, no devotion at all, no belief at all in anything, in any matter, ಏನಾಗುತ್ತೆ? ನಾಟ್ ಓನ್ಲಿ ಹಿಸ್ ಲೈಫ್ ಇಸ್ ಎ ಟೋಟಲ್ ವೇಸ್ಟ್ ಹಿಯರ್ ಆಸ್ ಲಾಂಗ್ ಆಸ್ he is alive, ಬದುಕಿರೋ ತನಕ ಅವನ ಜೀವನ ಇಲ್ಲಿ ನಿಜವಾಗ್ಲೂ ವ್ಯರ್ಥ. ಎಲ್ಲ ಪ್ರಾಣಿಗಳ ಹಾಗೆ, ಪಕ್ಷಿಗಳ ಹಾಗೆ, ಜಂತುಗಳ ಹಾಗೆ ಆತನ ಜೀವನ ನಡೆಯುತ್ತೆ, ಸತ್ತು ಹೋಗ್ತಾನೆ. ಸೊ he is born and he will die like an animal. Our Gurudev used to say like that. Like all other animals, they have no karma to be performed in this life of their animal life. So simply they are born and they will die. Like that humans also, they are born and they will die and again take rebirth. So ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಆತನಿಗೆ ಎಲ್ಲೂ ಸುಖ ಇಲ್ಲ ಅಂತ ಭಗವಂತ ಹೇಳ್ತಾರೆ ಮಾತು. ನ ಅಯಂ ಲೋಕಃ ಅಸ್ತಿ ನ ಅಯಂ ಲೋಕಃ ಅಸ್ತಿ ನ ಪರಃ ನ ಪರಃ. ಪರಲೋಕವೂ ಇಲ್ಲ, neither this world he will enjoy, nor in the other world after the death he will enjoy. Always suffering, 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 because samshayatma, no faith. So finally, to conclude this point, importance of jnana, obtaining jnana by a competent Sadguru, ಈ ಜ್ಞಾನ ಸಂಬಂಧಿಯಾಗಿರ್ತಕ್ಕಂಥ ವಿಷಯವನ್ನ ಹೇಳಿದ ಮೇಲೆ ಈ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅರ್ಜುನನಿಗೆ? ಇದೆಲ್ಲವನ್ನು ಅರ್ಥ ಮಾಡ್ಕೊಳಪ್ಪ ಅರ್ಜುನ. ನೀನು ನಿನ್ನ ಮನಸ್ಸಲ್ಲಿ ಸಂಶಯ ಇಟ್ಕೊಳ್ಬೇಡ, ನೀನು ನಿನ್ನ ಮನಸ್ಸಲ್ಲಿ ಯಾವುದೇ ಸಂದೇಹ ಇಟ್ಕೊಳ್ಬೇಡ. ಗುರುವಿನಲ್ಲಿ ಶ್ರದ್ಧೆ ಅಥವಾ ಭಗವಂತನಲ್ಲಿ ಶ್ರದ್ಧೆ, ನಂಬಿಕೆ ಇಟ್ಟುಕೊಂಡು ನಿನ್ನ ಎಲ್ಲಾ ಕೆಲಸಗಳನ್ನ ಏನು ಮಾಡಬೇಕಾಗಿದೆಯೋ ಭಗವಂತನಿಗೆ ಬಿಟ್ಬಿಡು. ಆಸೆ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ. ಅಂದ್ರೆ ಇದರಿಂದ ಏನಾಗತ್ತೆ, ಯಾವ ಒಳ್ಳೆ ಫಲ ಬರುತ್ತೆ, ಇದು ಮಾಡಬೇಕೋ ಬೇಡವೋ ಅನ್ನೋ ಎಲ್ಲಾ ಸಂಶಯಗಳನ್ನು ಬಿಟ್ಬಿಡಪ್ಪ. ರಿಮೂವ್ ಆಲ್ ಯುವರ್ ಡೌಟ್ಸ್, ಕಟ್ ಆಲ್ ಯುವರ್ ಡೌಟ್ಸ್ ವಿತ್ ದಿ ಸೋರ್ಡ್ ಆಫ್ ನಾಲೆಡ್ಜ್. ಜ್ಞಾನ ಎನ್ನೋ ಕತ್ತಿಯಿಂದ ನಿನ್ನ ಸಂಶಯ ಕತ್ತರಿಸ್ಬಿಡಪ್ಪ. ಒಂದು ಕೆಲಸ ಮಾಡಪ್ಪ ಅರ್ಜುನ, ನಿನ್ನ ಎಲ್ಲಾ ಕಾರ್ಯಗಳನ್ನ ಭಗವಂತನಿಗೆ ಬಿಟ್ಬಿಡು. ಆತ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಹಿ ಈಸ್ ಅ ಡ್ವೆಲ್ಲರ್, indweller, he is guiding me to do. I am offering all my actions to him only. See, that is one way. As repeatedly, this means nishkama karma yoga. ಇಲ್ಲಿ ಫಲದ ಅಪೇಕ್ಷೆ ಇಲ್ಲ. All your karmas you are offering to God.
ಪರಮಾತ್ಮನಿಗೆ ಬಿಟ್ಟಿದ್ದೇನೆ, ಆತ ಮಾಡಿಸ್ತಾ ಇದ್ದಾನಪ್ಪ, ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟ್ ಅಂಡರ್ ಹಿಸ್ ಗೈಡೆನ್ಸ್. ಈ ದೇಹ ಆತನ ಒಂದು ಕರಣ, ಆತನ ಒಂದು ಉಪಕರಣ, ಆಸ್ ಓನ್ಲಿ ಇನ್ಸ್ಟ್ರೂಮೆಂಟ್ ಅಷ್ಟೇ. He is a Lord. He is getting done everything from my body, from my mind. See, it looks so simple, but it is so difficult. Why? Because Sharira Bhava is that I am doing. ಕರ್ತೃತ್ವ ನಮ್ಮಲ್ಲಿ ಯಾವಾಗಲೂ ಇದೆ, ಲೇಟೆಂಟ್. ನಾನು 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 ಅಂತಂದ್ರೆ ಯಾರು? ಇಂಥ ವ್ಯಕ್ತಿ ಹುಟ್ಟಿದ ಕೂಡಲೇ 2, 3, 4, 5, 6 ತಿಂಗಳು ಆಗ್ತಾ ಇದ್ದ ಹಾಗೆ ಬಲಿಯತಕ್ಕಂತಹ ನಾನು ಅನ್ನೋ ಭಾವ. ಅವರ್ ಪೇರೆಂಟ್ಸ್ ಆರ್ ದ ಫಸ್ಟ್ ಕಲ್ಪ್ರಿಟ್ಸ್, ಸ್ಪಿರಿಚುವಲಿ ಸ್ಪೀಕಿಂಗ್. ಹೂ ಆರ್ ದ ಫಸ್ಟ್ ಕಲ್ಪ್ರಿಟ್ಸ್? ದೇ ಆರ್ ದ ಫಸ್ಟ್ ಕಲ್ಪ್ರಿಟ್ಸ್. ದೇ ಆರ್ ದ ಇನ್ಸ್ಟ್ರೂಮೆಂಟ್ ಆಫ್ ದ ಮಾಯಾ. The parents will start, spoon feeding, conditioning the child mind right from the birth. Look, they give a name, they start calling by the name. So the child knowingly knows, without knowingly, that it will respond to the name within 3 months, within 4 months. And the father and the mother say, look, I am your father. They start hinting that every time, I am your mother. So they impose all the ideas, ಅಲ್ಲ, ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸ್. ಜಗತ್ನಲ್ಲಿ ಮಗು ಹೊರಗಡೆ ಬರ್ತಾ ಇದ್ದಾಗ ಹೇಗಿರುತ್ತೆ? ಏನು ಗೊತ್ತಿಲ್ಲದೆ ಇರೋ ಸ್ಥಿತಿ. ಅದು ಗೊತ್ತಾಗೋದು ಹೇಗೆ? ಪರಿಸರದಿಂದ. ಅದಕ್ಕೆ ಕಾರಣ ನಾವೇ. ಮಾಯಾ, ಹೌ ಇಟ್ ವರ್ಕ್ಸ್. ಸೊ ಈ ನಾನು ಅನ್ನೋ ಭಾವದಲ್ಲೇ ಮಾಡ್ತಾ ಇದ್ದೇವೆ ಎಲ್ಲ ಕೆಲಸ ಹೊರತು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದು ಗುರುಸ್ ಗ್ರೇಸ್. ಸೊ ದೇರ್ ದ ರೋಲ್ ಆಫ್ ದ ಗುರು ಇಸ್ ಇಂಪಾರ್ಟೆಂಟ್. ನಾವು ಗುರುವಿಗೆ ಒಂದು ಸಲ ಶರಣಾಗಿಬಿಟ್ರೆ, ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಗುರುದೇವ, ನೀನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನನ್ನ ಭಾಗದ ಪರಮಾತ್ಮ ನೀನೇ, ಈ ರೂಪದಲ್ಲಿ ಬಂದಿದ್ದೀಯಪ್ಪ, ನನ್ನ ಮನಸ್ಸೊಳಗೂ ನೀನೇ ಇದ್ದೀಯಾ, ಹೊರಗೂ ನೀನೇ ಇದ್ದೀಯಾ, ಅದು ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ನನಗೆ ಸರಿ ಗೊತ್ತಾಗ್ತಾ ಇಲ್ಲ, ನೀನೇ ದಾರಿ ತೋರಿಸು, ನೀನೇ ಈ ಕೆಲಸವನ್ನ ಮಾಡಿಸು, ನೀನು ಯಾವ ರೀತಿ ಮನಸ್ಸು ಸಂಕಲ್ಪ ಕೊಡ್ತೀಯೋ ಆ ರೀತಿ ಕೆಲಸ ಮಾಡ್ತಾನೆ. ಈ ಭಾವ ಪ್ರತಿ ದಿವಸ ಹೇಳ್ಕೋಬೇಕ್ರಿ ನಾವು ಮನಸ್ಸಿನಲ್ಲಿ. ಹಾಗೆ ಬರೋಲ್ಲ. ಯು ವೋಂಟ್ ಗೆಟ್ ದಟ್ ಫೀಲಿಂಗ್ ಎಟ್ ಆಲ್ ಅನ್ಲೆಸ್ ಐ ಕಾನ್ಸಂಟ್ರೇಟ್ ಆನ್ ದಟ್, ಅನ್ಲೆಸ್ ಐ ಥಿಂಕ್, ಅನ್ಲೆಸ್ ಐ ಕಾಂಟೆಂಪ್ಲೇಟ್ ಎವ್ರಿ ಡೇ ಇನ್ ಅಂಡ್ ಡೇ ನೈಟ್. ಮಲ್ಕೊಳ್ಬೇಕಾದ್ರೆ ನೈಟ್ ಟೈಮ್ನಲ್ಲಿ ಇದೇ ಭಾವ ಇರಬೇಕು, ಬೆಳಗ್ಗೆ ಎದ್ದಾಗ ಇದೇ ಭಾವ ಇರಬೇಕಲ್ಲ ನಮಗೆ. ಅದು ಹೇಗೆ ಸಾಧ್ಯ? ಅದು ಬರದೇ ಇದ್ರೆ. ಇಫ್ ಐ ಡೋಂಟ್ ಥಿಂಕ್, ಕಾಂಟೆಂಪ್ಲೇಟ್, ಹೌ ಡು ಐ ಥಿಂಕ್ ದಟ್ ಐ ಆಮ್ doing everything offering to God? Kashta. This is sadhana. Giving up Sharira Bhava is the major part of the sadhana. Once it is completed, there is nothing else left. No karma left. No karma bandhana left. No kartritva bhava left. ನಾನು ಅನ್ನೋ ಭಾವ ಹೊರಟೋದ್ರೆ, ಇಲ್ಲಿ ನಾನು ಇದನ್ನ ಮಾಡಿದೆ, ನಾನು ಮಾಡ್ತಾ ಇಲ್ಲ ಅನ್ನೋ ಭಾವನೆ ಹೊರಟೋದ್ರೆ ನಿಮ್ಗೆ ಏನಿದೆ? ಕೃತಕೃತ್ಯ. ಯು ಹ್ಯಾವ್ ಡನ್ ಎವ್ರಿಥಿಂಗ್. ಪರಮಾತ್ಮ ಅದನ್ನೇ ಹೇಳಿರೋದು 4th ಅಧ್ಯಾಯದಲ್ಲಿ. ನಿಜವಾದ ಅಕರ್ಮ ಅಂತಂದ್ರೆ ಕರ್ಮ ಸನ್ಯಾಸ. ರಿಯಲ್ ರಿನೌನ್ಸಿಯೇಷನ್ ಮೀನ್ಸ್ ಗಿವಿಂಗ್ ಅಪ್. ದಟ್ ಐ ಆಮ್ ಡೂಯಿಂಗ್ ದಿಸ್, ಐ ಹ್ಯಾವ್ ಡನ್ ದಟ್. ದಟ್ ಈಸ್ ರಿಯಲ್ ಕರ್ಮ ಸನ್ಯಾಸ. ಸೊ ಇನ್ ದಟ್ ಸೆನ್ಸ್ ದೇರ್ ಇಸ್ ನೋ ಕರ್ಮ, ನೋ ಆಕ್ಷನ್ ಎಟ್ ಆಲ್. ಯುವರ್ ಬಾಡಿ ಈಸ್ ಡೂಯಿಂಗ್, ಆಫ್ ಕೋರ್ಸ್, ಬಟ್ ಇನ್ಸೈಡ್ ಯು ನೋ ದಟ್ ಯು ಆರ್ ಇನರ್ಟ್, ನಿಸ್ಸಂಗ, ನಿಷ್ಕ್ರಿಯ. That is karma sannyasa. That is a very difficult stage. So prior to that, the first stage is karma yoga. What is that karma yoga? Repeatedly our Gurudev said, offer everything to him. ಪರಮಾತ್ಮ ನಿನಗೋಸ್ಕರ ಮಾಡ್ತಾ ಇದ್ದೇನೆ, ಯಜ್ಞ ಭಾವ. ಭಗವಂತ ಹೇಳ್ತಾ ಇರೋದು ಅದೇ. ಯಜ್ಞ ಭಾವ ಅಂದ್ರೆ ಆಫರಿಂಗ್ ಎವ್ರಿಥಿಂಗ್ ಟು ಹಿಮ್ ಓನ್ಲಿ. ನಾನೇನ್ ಮಾಡ್ತಾ ಇದ್ದೇನೋ ನಿನಗೋಸ್ಕರ ಮಾಡ್ತಾ ಇದ್ದೇನೆ. See, another shloka here in this 4th chapter is so important. Every time we have to recite that also in our mind. Every day, in and day out. What is that yajna bhava? Offering everything to him. That is karma yoga. So what is that shloka which reminds us? Bhagavanta ಹೇಳ್ತಾ ಇದ್ದಾನಲ್ಲ, ಬ್ರಹ್ಮಾರ್ಪಣಂ, ಬ್ರಹ್ಮಹವಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮ ಕರ್ಮ ಸಮಾಧಿನ. So everything, if you think from the point of Parabrahma, from the point of the God,
So all your actions become yajna only. Yajna bhava. ಅದು ಕರ್ಮಯೋಗ. ಕರ್ಮ ಸನ್ಯಾಸ ಬೇರೆ, ಕರ್ಮ ಯೋಗ ಬೇರೆ. ಕರ್ಮ ಸನ್ಯಾಸ ಎಲ್ಲಿ ಬರುತ್ತೆ? ಜ್ಞಾನಾವಸ್ಥೆಯಲ್ಲಿ ಬರುತ್ತೆ. ಜ್ಞಾನಾವಸ್ಥೆ, ಒನ್ಸ್ ಯು ಅಟೈನ್ ದಟ್ ಸ್ಟೇಟ್, once the jnana dawns in, automatically jnani has no karma at all. So at the jnanavastha state, akarma sthiti, that is sankhya nishtha, atmanishtha yoga, or sankhya yoga according to Lord. ಅಲ್ಲಿ ನಿಜವಾದ ಕರ್ಮ ಸನ್ಯಾಸ ತಾನಾಗೆ. A jnani automatically, it means that he is not doing any karma ಅಂತ. See, I am telling all these things because this is an important point where the confusion sets in. So, can I think of karma sannyasa? Karma sannyasa ನಾನು ಮಾಡಬಹುದಾ ಅಂದ್ರೆ, ಇದು ಮಾಡಲಿಕ್ಕೆ ಇರೋದು ಅಜ್ಞಾನಿಗಳಿಗೆ. ಒಂದೇ ಸಲಕ್ಕೆ ಆಗೋದಿಲ್ಲ. ಒಂದೇ ಸಲಕ್ಕೆ ಆಗೋದಿಲ್ಲ. ಯಾಕೆ? ದಿ ಫಸ್ಟ್ ಸ್ಟೆಪ್ ಇಸ್ ಕರ್ಮಯೋಗ. ಆಫರ್ ಎವರಿಥಿಂಗ್ ಟು ಹಿಮ್, ಡೂ ಯುವರ್ ವರ್ಕ್. ಅದು ಒನ್ ಟೈಪ್. ಸೆಕೆಂಡ್ ಟೈಪ್ ಕರ್ಮಯೋಗ ಯಾವುದು? ಭಗವಂತ ಹೇಳ್ತಾ ಇರೋದು ನಿಷ್ಕಾಮ ಕರ್ಮಯೋಗ. ಇನ್ನೊಂದು ಯಾವ ಥರದಲ್ಲಿ ಮಾಡಬಹುದು ನಾವು? ಯಾವ ಕೆಲಸ ಮಾಡಿದ್ರು ಅದರಿಂದ ಏನು ಫಲ ಬರುತ್ತೆ ಅದರ ಬಗ್ಗೆ ನಮಗೆ ಗಮನ ಇರಬಾರದು. ವಿ ಶುಡ್ ನಾಟ್ ಥಿಂಕ್ ದ ರಿವಾರ್ಡ್ಸ್ ವಿಥೌಟ್ ಇವನ್ ಎನಿ ಡಿಸೈರ್. ವಿಥೌಟ್ ಎನಿ ಡಿಸೈರ್, ಡೂ ದ ವರ್ಕ್ ಸಿನ್ಸಿಯರ್ಲಿ, ಮೆಥಾಡಿಕಲಿ, ವೆರಿ ಕರೆಕ್ಟ್ಲಿ, diligently, intelligently, as if you are involved completely. ನೋಡೋರ ದೃಷ್ಟಿನಲ್ಲಿ ನಾವು ಅಷ್ಟೇ ಶ್ರದ್ಧೆಯಿಂದ ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡಬೇಕು. ನಮ್ಮ ಗುರುಗಳು ಇದನ್ನು ಬಹಳ ಸ್ಪಷ್ಟ ಮಾಡಿದ್ದಾರೆ. ಫ್ರಮ್ ದಿ ಪಾಯಿಂಟ್ ಆಫ್ ದ ವರ್ಲ್ಡ್ ಆನ್ ಲುಕರ್, ಯು ಆರ್ ಡೂಯಿಂಗ್ ಆಲ್ ಯುವರ್ ವರ್ಕ್ ವೆರಿ ಕರೆಕ್ಟ್ಲಿ, ಇನ್ವಾಲ್ವ್, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಬೇಕಾಬಿಟ್ಟಿಯಾಗಿ ಮಾಡೋದಲ್ಲ, ಶ್ರದ್ಧೆಯಿಂದ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಮಾಡೋದು. If you are office goer, do the administration work correctly. If you are a clerk, do that work correctly. If you are a businessman, do the business very correctly. Absolutely. 100% involvement. ಯಾವುದು ಅಲ್ಲ, ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡಬೇಕು. ಆದರೆ ಇನ್ಸೈಡ್ ಓನ್ಲಿ ಥಿಂಗ್, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ ರಿಸಲ್ಟ್. ಜನ ಹೊಗಳ್ತಾರೋ ಮೆಚ್ಚುತ್ತಾರೋ, ಈ ಕೆಲಸ ಮಾಡೋದ್ರಿಂದ ನಂಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಯಾವ ಫೀಲಿಂಗು ಇಲ್ಲದಂಗೆ ಶ್ರದ್ಧೆಯಿಂದ, ವಿತ್ ಆಲ್ ಫೇತ್, ಡಿವೋಷನ್, ಲೆಟ್ ಮೈ ಡೂ ದ ವರ್ಕ್. ದಟ್ ಈಸ್ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಅದು ಒಂದು ಎಲ್ಲ ಕೆಲಸಗಳನ್ನ ಭಗವಂತನಿಗೆ ಬಿಟ್ಬಿಡೋದು. ನೀನು ಮಾಡಿಸ್ತಾ ಇದೆಯಪ್ಪ, ನಿನಗೋಸ್ಕರ ಮಾಡ್ತಾ ಇದ್ದೇನೆ, ಅದು ಒಂದು ಭಾಗ ಕರ್ಮಯೋಗದ್ದು. ಇನ್ನೊಂದು ಭಾಗ ಯಾವುದು? ದಿ ಅದರ್ ವೇ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ರಿಸಲ್ಟ್. ಕರ್ತೃತ್ವ ಭಾವ ಇಲ್ಲ, ಮಾಡ್ತಾ ಇದ್ದೇನೆ ಅಷ್ಟೇ, ನಾನು ಭಾವನೂ ಇರೋದಿಲ್ಲ. ಅದು ಏನಾಗುತ್ತೋ ಆಗುತ್ತೆ. ನಾನು ಶಕ್ತಿ ಮೀರಿ, ಅಕಾರ್ಡಿಂಗ್ ಟು ಮೈ ಕೆಪಾಸಿಟಿ, ಐ ಆಮ್ ಡೂಯಿಂಗ್. ಅವರ್ ಗುರುದೇವ್ ಹ್ಯಾಸ್ ಗಿವನ್ ದಟ್ ಒನ್ ಎಕ್ಸಾಂಪಲ್. Reading is my duty for the examination. Let me read. I take up examination today. Tomorrow another paper is there. I have to go to examination hall. So today if I have not done well in the examination, our Gurudev example, what happens? My mind gets agitated. Oh, today paper I have not done well. I may get only 50%. I may get only 60%. ಇವತ್ತು ಪರೀಕ್ಷೆ ನಾನು ಸರಿ ಮಾಡ್ಲಿಲ್ವಲ್ಲ, ನಾನು ಮಾಡ್ಲಿಲ್ವಲ್ಲ, ನೋಡಿ ನಾನು ಅಂತ ಬಂತ ಭಾವ. ಮನಸ್ಸು ಯೋಚನೆ ಮಾಡ್ತಾ ಇದೆ, ನಾನು ಪರೀಕ್ಷೆ ಸರಿ ಬರೆದಿಲ್ಲ, ನನಗೆ ಒಳ್ಳೆ ಮಾರ್ಕ್ಸ್ ಬರೋಲ್ಲ. ಕ್ಯಾಲ್ಕುಲೇಷನ್ ಆಲ್ರೆಡಿ ಡಿಸೈಡೆಡ್. ಸೊ ದಟ್ ವಿಲ್ ಅಫೆಕ್ಟ್ ಯುವರ್ ನೆಕ್ಸ್ಟ್ ಡೇ ಎಕ್ಸಾಮಿನೇಷನ್ ಆಲ್ಸೋ. ಇವನು ಇದೇ ಚಿಂತೆಯಲ್ಲಿ ಮುಂದಿನ ಎಕ್ಸಾಮಿನೇಷನ್ ಮಾರನೇ ದಿವಸ ಇನ್ನೂ ಸರಿಗೆ ಮಾಡೋದಿಲ್ಲ. ವಿತ್ ಎ ಟೆನ್ಷನ್ ಮೈಂಡ್, ವಿತ್ ಎ ಡಿಪ್ರೆಷನ್, ಹೌ ಆರ್ ಯು ಗೋಯಿಂಗ್ ಟು ಅಟೆಂಡ್ ದ ನೆಕ್ಸ್ಟ್ ಡೇ ಎಕ್ಸಾಮಿನೇಷನ್? ಯಾಕೆ ಅವರು ಗುರುದೇವ್ ಗೇವ್ ದ ಸೇಮ್ ಎಕ್ಸಾಂಪಲ್. ಎ ರಿಯಲ್ ಕರ್ಮಯೋಗಿ, ಎ ಸ್ಟೂಡೆಂಟ್, ನಾನು ಓದಿದ್ದೀನಪ್ಪ, ನಾನು ಕೈಲಾದಷ್ಟು ಮಟ್ಟಿಗೆ ಓದಿದ್ದೇನೆ, ನಾನು ಪರೀಕ್ಷೆ ಬರೆದಿದ್ದೇನೆ, ಅದು ಏನಾಯಿತು ಹೇಗೆ ಬರದೆ ಅದ್ರ ಬಗ್ಗೆ ನನಗೆ ಗಮನ ಬೇಡ, ಅದು ಭಗವಂತನಿಗೆ ಬಿಟ್ಟು ವಿಷಯ. ನನ್ನ ಕೆಲಸವನ್ನ ಸರಿಯಾಗಿ ಮಾಡಿದ್ದೇನೆ, ನನಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಓದಿದ್ದೇನೆ, ಅಕಾರ್ಡಿಂಗ್ ಟು ಮೈ ಕೆಪಾಸಿಟಿ ಐ ಹ್ಯಾವ್ ರೆಡ್ ಅಂಡ್ ಐ ಹ್ಯಾವ್ ಆನ್ಸರ್ಡ್. Whether I get 50% or 70 or 90%, I am not bothered. Left to the God. With that mind, he will be very happy that he is a Karma Yogi. So such examples our Gurudev has given. So we come to the end.
Why this point is important? Please remember, these two things are very confusing. What is karma sannyasa? What is karma yoga? Yoga sannyasta karmanam jnana samchinna samshayam atmavantam na karmane nibadnante dhananjaya. Yoga sannyasta karmanam. See, with the point, ಯೋಗದಲ್ಲಿ ಸ್ಥಿತನಾಗಿ ಸನ್ಯಸ್ತ ಕರ್ಮಾಣಂ, ಎಲ್ಲ ಕರ್ಮಗಳನ್ನ ಬಿಟ್ಟವನಾಗಿ, ಕರ್ಮಗಳನ್ನ ಉಪಶಮನ ಮಾಡಿಕೊಂಡವನಾಗಿ, ಯೋಗದಲ್ಲಿ ಸ್ಥಿತನಾಗಿ ಎಲ್ಲ ಕರ್ಮಗಳನ್ನ ಬಿಟ್ಟವನು ಅಂತ ಅರ್ಥ. ದಟ್ ಮೀನ್ಸ್ ಯೋಗ ಸನ್ಯಸ್ತ ಕರ್ಮಾಣಂ ಮೀನ್ಸ್ ದ ಒನ್ who has dedicated all his actions to God. One who is not bothered about the results of his action. Expected results, he is not bothered. Everything offered to him only. Sannyasta means giving up. No desire about the reward. Sannyasta means giving up all your desires regarding the results. So, such a person who is a real karma yogi, in that state of karma yoga, all his actions he has offered to God, not bothered about his results. So, yoga sannyasta karmanam, when a person is like that, jnana sanchinna samshayam, that along with that, viveka, discrimination, reasoning power, with the advice of the Guru, he has utilized his intellectual power, the reasoning power, discriminatory power, and knows what is nitya and what is anitya, what is atma and what is body. A person who really knows that atma is amara, aja, it has no birth, it has no death, only the body will die, the body is reborn, atma is never reborn, atma is always there. So this is the jnana. Ee jnana, with the help of this knowledge, all the doubts are removed. Such a person with no doubts, jnana sanchinna samshayam. Such a person is called like that. Third category, third point, Lord says, atmavantam. So, a person who is established in karma yoga, a person who has no doubts, all doubts are clarified by his innate jnana acquired with the help of by the grace of the Guru. ಮತ್ತೆ ಯಾರು ಆತ್ಮವಂತನಾಗಿದ್ದಾನೋ ಅಂತಂದ್ರೆ ತನ್ನ ನಿಜ ಸ್ವರೂಪದ ಬಗ್ಗೆ ತಿಳುವಳಿಕೆ, ಅರಿವು ಬಂದಿದೆಯೋ ಅಂತ ಅರ್ಥ. The one who has understood the reality, Atmavantam, the one who knows his true nature, ತನ್ನ ನಿಜ ಸ್ವರೂಪದ ಅರಿವು, ತಾನು ನಿಜವಾಗ್ಲೂ ಯಾರು ಅಂತ ಅರಿವಾಗಿರತಕ್ಕಂತಹ ವ್ಯಕ್ತಿ, ಅನುಭವಕ್ಕೆ ಬಂದಿರತಕ್ಕಂತಹ ವ್ಯಕ್ತಿ, ಅಥವಾ ಸ್ವಾನುಭವದಲ್ಲಿ ಅನುಷ್ಠಾನದಿಂದ ಬಂದಿರತಕ್ಕಂಥವನು. ಅಂದ್ರೆ ಆತ್ಮವಂತಂ ಅಂದ್ರೆ ಅರ್ಥ ಏನು? ಲಾರ್ಡ್ ಈ ಶಬ್ದವನ್ನ ಇಲ್ಲಿ ಭಗವಂತ ಯಾತಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅದರ ಅರ್ಥ ಜ್ಞಾನಿ ಅಂತ. ಯಾರು ಆತ್ಮವಂತನೋ ಆತನು ಆತ್ಮನಿಷ್ಠನಾಗಿರ್ತಾನೆ, ಆತ್ಮ ಸ್ವರೂಪದಲ್ಲೇ ಇರ್ತಾನೆ, ಆತನೇ ಆತ್ಮನಾಗಿರ್ತಾನೆ, ಆತನೇ ಜ್ಞಾನ ಸ್ವರೂಪನಾಗಿರ್ತಾನೆ. ಆದ್ದರಿಂದ ಅವನು ಜ್ಞಾನಿ. ಅಂದ್ರೆ ಕರ್ಮಯೋಗದಲ್ಲಿ ಸ್ಥಿತನಾಗಿ ಎಲ್ಲ ಸಂಶಯಗಳನ್ನ ಜ್ಞಾನದಿಂದ ಕತ್ತರಿಸಿಕೊಂಡು ಯಾರು ಆತ್ಮಸ್ವರೂಪದಲ್ಲೇ ಇರ್ತಾರೋ ಅಂತಹ ಜ್ಞಾನಿ, such a emancipated, such a noble, realized Mahatman, such a Paramahamsa, na karmani nibandhanti dhananjaya. For such a person, karmani na nibandhanti. Look Arjuna, for such a person there is no karma. Karmas will never bind, actions will never bind. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಬಹಳ ಸುಲಭದಲ್ಲಿ ಹೇಳಬೇಕು ಅಂದ್ರೆ, ಯಾರು ಜ್ಞಾನಿಯಾಗಿದ್ದಾನೋ
ಯಾರಿಗೆ ಜ್ಞಾನ ಉತ್ಪತ್ತಿ ಆಗಿದೆಯೋ ಅವನಿಗೆ ಯಾವ ಕರ್ಮವೂ ಇಲ್ಲಪ್ಪ. ಯಾವ ಕರ್ಮವೂ ಇಲ್ಲ ಅಂದ್ರೆ ಅರ್ಥ ಯಾವ ಕರ್ಮ ಬಂಧನವಿಲ್ಲ. ಈಸ್ ನಾಟ್ ಬೌಂಡ್, ದೇರ್ ಇಸ್ ನೋ ಬಾಂಡೇಜ್. ಯಾಕಂದ್ರೆ ನಾನು ಅನ್ನೋ ಭಾವ ಇಲ್ಲ, ಕರ್ತೃತ್ವ ಭಾವ ಇಲ್ಲ, ನನಗೆ ಸುಖ ದುಃಖ ಅನುಭವಿಸ್ತಾ ಇದ್ದೇನೆ ಅನ್ನೋ ಭಾವ ಇಲ್ಲ, ನನಗೆ ನಾನು ಸುಖಿಯಾಗಿದ್ದೇನೆ ದುಃಖಿಯಾಗಿದ್ದೇನೆ ಅನ್ನೋ ಭಾವ ಇಲ್ಲ. ಭೋಕ್ತೃತ್ವ, ಕರ್ತೃತ್ವ, ಐ ಆಮ್ ಡೂಯಿಂಗ್, ಐ ಆಮ್ ನಾಟ್ ಡೂಯಿಂಗ್, ದಿಸ್ ಭಾವ. ಸೊ ದ ಡೂಯರ್ಶಿಪ್ ಅಂಡ್ ದ ಪರ್ಸನ್ ಹೂ ಇಸ್ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ಹಿಸ್ ವರ್ಕ್, ಬೋತ್ ಆರ್ ನಾಟ್ ದೇರ್. ಇಲ್ಲಿ ನಾನು ಅನ್ನೋ ಕರ್ತೃತ್ವ ಭಾವವೂ ಇಲ್ಲ, ಅನುಭವಿಸ್ತಕ್ಕಂಥ ಭಾವವೂ ಇಲ್ಲ, ಎರಡೂ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಏನಾಗ್ತಾನೆ? ಜ್ಞಾನಿ, ಆತ್ಮವಂತ. ಯಾಕೆಂದ್ರೆ ಅವನು ಈ ದೇಹಾತೀತನಾಗಿ ಶರೀರ ಭಾವವನ್ನು ಮೀರಿ ಮೇಲೆ ಹೋಗಿರ್ತಕ್ಕಂತಹ ವ್ಯಕ್ತಿ. ಇಡೀ ಪ್ರಪಂಚವೇ ಮಿಥ್ಯಾ ಸ್ವರೂಪ, ಇದು ಮಿಥ್ಯಾ ಜ್ಞಾನ ಅಂತ ಅರಿವಾಗಿ ಇವತ್ತಿರ್ತಕ್ಕಂಥ ಪ್ರಪಂಚ ನಾಳೆ ಬದಲಾಗತ್ತೆ, ಇದು ಶಾಶ್ವತ ಅಲ್ಲ, ಈ ಒಳಗಡೆ ಇರತಕ್ಕಂಥ ವಸ್ತು ಶಾಶ್ವತ, ಆ ವಸ್ತು ನಾನೇ ಆಗಿದ್ದೇನೆ. ಆ ವಸ್ತು ಬರೀ ಅದು ಅಂತ ಹೇಳುತ್ತೆ ಉಪನಿಷತ್ತು. ಅದು ಆ ವಸ್ತು ನಾನೇ ಆಗಿದ್ದೇನೆ, ಅಖಂಡವಾಗಿರ್ತಕ್ಕಂಥ ವಸ್ತು. ಈ ವಸ್ತುವಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಈ ಅನುಭವ ಬಂದ ಮೇಲೆ ಆತ ದೇಹದಲ್ಲಿದ್ದು ಏನು ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ ಅಂತ ಅರ್ಥ. ಅವನಿಗೆ ಯಾವ ಕರ್ಮವೂ ಆತನನ್ನ ಬಂಧನಕ್ಕೆ ಈಡು ಮಾಡೋದಿಲ್ಲ. ಅಂದ್ರೆ ಕರ್ಮ ಬಂಧನಕ್ಕೆ ಬೀಳೋದಿಲ್ಲ. ಅಂದ್ರೆ ಅಕರ್ಮಿಯಾಗೇ ಇರ್ತಾನೆ. ವಾಟ್ ಎವರ್ ಇಟ್ ಇಸ್, ಬಟ್ ಸ್ಟಿಲ್ ಇಟ್ ಕಮ್ಸ್ ಅಂಡರ್ ಅಕರ್ಮ ಓನ್ಲಿ. ಆಕ್ಷನ್, ನೋ ಆಕ್ಷನ್ ಸ್ಟೇಟ್. ಅಂದ್ರೆ ಅರ್ಥ ಏನು? ನಿಜವಾದ ಕರ್ಮ ಸನ್ಯಾಸ. ವಾಟ್ ಎವರ್ ಕರ್ಮ, ವಾಟ್ ಎವರ್ ಆಕ್ಷನ್ he is doing, it comes under karma sannyasa. What is sannyasa here? Karma sannyasa, renunciation. Sannyasa, the word meaning, English word is renunciation, ತ್ಯಾಗ. ಅವನು ಕರ್ಮಗಳನ್ನು ಮಾಡ್ತಾ ಇದ್ರೂ ಅದನ್ನು ಮಾಡ್ತಾ ಇಲ್ಲ, ತ್ಯಾಗ ಮಾಡಿದ್ದಾನೆ. ಎಸ್, ರಿನನ್ಸಿಯೇಟೆಡ್ ಎವ್ರಿಥಿಂಗ್, ನೋ ಕರ್ಮ ಫಾರ್ ಹಿಮ್ ಎಟ್ ಆಲ್ ಅನ್ನೋ ಈ ಅರ್ಥವನ್ನು ಭಗವಂತ ಅರ್ಜುನ ಹೇಳ್ತಾ ಇದ್ದ. ಕರ್ಮಯೋಗದಲ್ಲಿ ಸ್ಥಿತನಾಗಿ ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಆತನಿಗೆ ಯಾವ ಕರ್ಮಗಳು ಇಲ್ಲ, ಕರ್ಮ ಬಂಧನ ಇಲ್ಲ. ಹೌದಾ? ಆತ ಕರ್ಮ ಸನ್ಯಾಸವನ್ನೇ ತೋರಿಸ್ತಾ ಇದ್ದಾನಪ್ಪ ಅರ್ಜುನ. ಈ ಮಾತುಗಳು ಈ ಭಗವಂತ ಬಹಳಷ್ಟು ಸಲ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಮತ್ತು ಈ 4ನೇ ಅಧ್ಯಾಯದಲ್ಲಿ ಎಷ್ಟು ವಿಧದಲ್ಲಿ, ಬೇರೆ ಬೇರೆ ವಿಧದಲ್ಲಿ ಜ್ಞಾನಿ ಹೇಗಿರ್ತಾನೆ, ಜ್ಞಾನಾವಸ್ಥೆ ಏನಾಗಿರುತ್ತೆ, ಆತನ ಸ್ಥಿತಿ ಹೇಗಿರುತ್ತೆ ಗೊತ್ತಾಗ್ಲಿ. ಧನಂಜಯ, ಅರ್ಜುನ ತಿಳ್ಕೊಳಪ್ಪ ಅಂದ್ರೆ ನಮಗೆ ಗೊತ್ತಾಗ್ಲಿ. ಅದನ್ನ ಮತ್ತೆ ಮತ್ತೆ ಎವ್ರಿ ಟೈಮ್ ಈಸ್ ರಿಪೀಟಿಂಗ್ ಇನ್ ಡಿಫರೆಂಟ್ ವೇಸ್. ಅರ್ಲಿಯರ್ ಈ ಸೆಡ್, ಜ್ಞಾನಿಗೆ ಯಾವ ಕರ್ಮ ಬಂಧನ ಇಲ್ಲ ಅನ್ಲಿಕ್ಕೆ ಇನ್ನೊಂದು ಕಡೆ ಏನ್ ಹೇಳ್ತಾ ಇದ್ದೇನೆ ಭಗವಂತ? ಯದೃಚ್ಛಾಲಾಭ ಸಂತುಷ್ಟ. ನಮ್ಮ ಗುರುಗಳಿಗೆ ಬಹಳ ಪ್ರಿಯವಾದ ಶ್ಲೋಕ, ಅದನ್ನು ಬಹಳ ಚೆನ್ನಾಗಿ ಒಮ್ಮೆ ಹೇಳಿದ್ರು. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ. ಕ್ಯಾರೆಕ್ಟರೈಸೇಷನ್ ಲಾರ್ಡ್ ಈಸ್ ಮೇಕಿಂಗ್ ಅಬೌಟ್ ಎ ಜ್ಞಾನಿ. ಹೌ ಎ ಜ್ಞಾನಿ ಲುಕ್ಸ್, what are his gunalakshanas, what are his characteristic features of a jnani. A jnani is yadruchalava santushta, a jnani is dvandvatita, a jnani is vimatsaraha, a jnani is samaha siddhava siddhau. Siddhi and asiddhi both are treated equally by a jnani. Sama, equanimity, equanimity of the mind, samaha siddhava siddhau Krutvapina nibadhyate. So with that stamp, whatever he does, still it is considered that he is not doing anything. Krutvapi na nibadhyate. ಅಲ್ಲಿ ಹೇಳಿದ್ದಾನೆ ಭಗವಂತ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತೆ ಧನಂಜಯ. ಅಲ್ಲಿ ಹೇಳಿದ್ದೇ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ದ್ವಂದ್ವಗಳಿಂದ ಮುಕ್ತರಾಗ್ಬಿಟ್ಟಿದ್ದಾರಪ್ಪ, ಎಲ್ಲ ರೀತಿಯ ಆಸೆಗಳಿಂದ ಬಿಡುಗಡೆ ಹೊಂದಿರತಕ್ಕಂಥವರು, ಫ್ರಮ್ ಆಲ್ ಟೈಪ್ಸ್ ಆಫ್ ಡಿಸೈರ್ಸ್, ಆಲ್ ಟೈಪ್ಸ್ ಆಫ್ ಪೇರ್ಸ್ ಆಫ್ ಆಪೋಸಿಟ್, ಹೂ ಟೇಕ್ಸ್ ಎವ್ರಿಥಿಂಗ್ ಇನ್ ದ ಸೇಮ್ ಸೆನ್ಸ್ ಈಕ್ವಲಿ ವಿತ್ ಈಕ್ವಾನಿಮಸ್ ಮೈಂಡ್. ಸುಖ ದುಃಖ, ನೋವು ನಲಿವು,
ಸಂಕಟ, ಯಾತನೆ, ಹರ್ಷ, ಶೋಕ ಎಲ್ಲವನ್ನು ಜೀವನದಲ್ಲಿ ಬರ್ತಕ್ಕಂಥ ಎಲ್ಲವನ್ನು ಒಂದೇ ತರ ಸ್ವೀಕಾರ ಮಾಡು. ಇದು ಬರುತ್ತೆ ಹೋಗುತ್ತೆ, ಇದು ನನಗಲ್ಲ. ಐ ಆಮ್ ನೋ ವೇ ಅಫೆಕ್ಟೆಡ್. ದೇಹಕ್ಕೆ, ಶರೀರಕ್ಕೆ ಈ ಮನಸ್ಸು ನೋಡ್ತಾ ಇದೆ, ಸಾಕ್ಷಿಭೂತವಾಗಿ ನೋಡ್ತಾ ಇದೆ, ಈ ರೀತಿ ತೊಂದರೆಗಳು ಬರ್ತಾ ಇದೆ ಜೀವನದಲ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಷ್ಟು ಒಳ್ಳೆ ಸಂತೋಷವಾದ ಗಳಿಗೆಗಳು ಬರ್ತಾ ಇದೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕಂದ್ರೆ ಇವು ಬಂದು ಹೋಗ್ತಾ ಇದೆ, ಯಾವುದು ಶಾಶ್ವತ ಅಲ್ಲ. ದ ಹ್ಯಾಪಿನೆಸ್ ವಾಟ್ ಐ ಆಮ್ ಸೀಯಿಂಗ್ ಟುಡೇ ಇನ್ ಮೈ ಲೈಫ್, ಇಟ್ ಈಸ್ ನಾಟ್ ಪರ್ಮನೆಂಟ್. ಇಟ್ ವಿಲ್ ಗೋ ಒನ್ ಡೇ. The sorrow or the grief, the crisis I am seeing today in my life, even this is not permanent. This will go one day. Why? Because the body itself will go one day. I am not permanent in the body sense. ಈ ದೇಹನೇ ಇಲ್ಲ, ಉಳಿಯಲ್ಲ, ಹೋಗುತ್ತೆ ಒಂದು ದಿವಸ, ಖಂಡಿತವಾಗೂ ಹೋಗುತ್ತೆ. ಈ ದೇಹ ಏನು ಶಾಶ್ವತ ಅಲ್ಲ. ಇವತ್ತಲ್ಲ ನಾಳೆ ದೇಹ ಮರಣ ಹೊಂದಲೇಬೇಕು. ಯಾದಸ್ಯ ಮರಣಂ ಧ್ರುವಂ. ಇದು ಅಷ್ಟೇ. ಒನ್ಸ್ ಇಟ್ ಇಸ್ ಅಂಡರ್ಸ್ಟುಡ್, ವೇರ್ ಇಸ್ ಎ ಕ್ವಶನ್ ಆಫ್ ಐದರ್ enjoying or too much or grieving for anything in life. ಸಂಕಟ ಪಡೋದಕ್ಕಾಗ್ಲಿ ಶಾಶ್ವತವಾಗಿ, ಸಂತೋಷ ಪಡೋದಕ್ಕಾಗ್ಲಿ ಶಾಶ್ವತವಾಗಿ ಏನಿದೆ? ನಾನೇ ಇರೋದಿಲ್ವಲ್ಲ. ನಾನು ಅಂದ್ರೆ ಇಲ್ಲಿ ಈ ದೇಹನೇ ಇರೋದಿಲ್ವಲ್ಲ, ಇವತ್ತಲ್ಲ ನಾಳೆ ಹೋಗುತ್ತಲ್ಲ. ಆದ್ರಿಂದ ಇವೆಲ್ಲ ಬಂದು ಹೋಗುವ ವಸ್ತುಗಳು. ಹೀಗೆ ಈ ತರ ಯೋಚನೆ ಮಾಡೋರು ಯಾರು? ಸಮಃ ಸಿದ್ಧಾವ ಸಿದ್ಧವು ಕೃತ್ವಾಪಿ ನ ನಿಬದ್ಧತೆ ಅಂತವನು ಮಹಾಜ್ಞಾನಿ. ಅಲ್ಲಿ ಭಗವಂತ ಹೇಳಿದ್ದಾನೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸೇಮ್ ಥಿಂಗ್. ಗತ ಸಂಗತ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಅಂತ ಒಂದ್ ಕಡೆ ಹೇಳ್ಬಿಟ್ಟಿದ್ದಾನೆ. ಎ ಪರ್ಸನ್ ಹೂ ಹ್ಯಾಸ್ ಡಿಸೋಸಿಯೇಟೆಡ್ ಎವ್ರಿಥಿಂಗ್, ಎವ್ರಿಬಡಿ ಫ್ರಮ್ ಹಿಮ್. ಎ ಪರ್ಸನ್ ಹೂ ಈಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್, ಎನಿಬಡಿ ಇನ್ ಲೈಫ್. ಗತ ಸಂಗಸ್ಯ ಮುಕ್ತಸ್ಯ, ನೋ ಅಸೋಸಿಯೇಷನ್ ಮೆಂಟಲಿ. Things is only a witness. He is living in samsara, but he is detached inside. Gata sangasya muktasya ಅಂದ್ರೆ ಡಿಟ್ಯಾಚ್ಮೆಂಟ್ ಫ್ರಮ್ ಇನ್ಸೈಡ್ ಅಂತ ಅರ್ಥ. ಒಳಗಡೆಯಿಂದ ಆತ ಹೇಗಿರ್ತಾನೆ? ಅಂಟ್ಕೊಳ್ಳದೆ ಇರೋ ಹಾಗಿರ್ತಾನೆ. ಮುಂದೆ ಒಂದ್ ಕಡೆ ಬರುತ್ತೆ, ಮುಂದಿನ ಅಧ್ಯಾಯದಲ್ಲಿ ಭಗವಂತ ಲಾರ್ಡ್ ಯೂಸಸ್ ಅನದರ್ ಎಕ್ಸಾಂಪಲ್ ಹಿಯರ್. ಪದ್ಮಪತ್ರ ವಿಮಂಬಸಃ. Lord uses in the 5th chapter one beautiful line. ಪದ್ಮಪತ್ರ ವಿಮಾಂಬಸ. ಜ್ಞಾನಿಯ ಬಗ್ಗೆ. ಜ್ಞಾನಿ ಹೇಗಿರ್ತಾನೆ? You have seen the lotus leaf in the pond. Water lily and lotus leaf in the pond. Expanded leaf. ನಾವು ಸರೋವರದಲ್ಲಿ ಕಾಣ್ತೀವಲ್ಲ, ಅಗಲವಾಗಿ ಹರಡಿಕೊಂಡಿರುತ್ತಲ್ಲ ಕಮಲದ ಗಿಡದ ಎಲೆಗಳು, ತಾವರೆ ಗಿಡದ ಎಲೆಗಳು. ಆ ಎಲೆ ಹೇಗಿರುತ್ತೆ? A botanist knows it so well. He can explain that in a scientific way. ಎಲೆ ಮೇಲೆ ನೀರು ಹಾಕಿದ್ರೆ ನೀರು ನಿಂತ್ಕೊಳ್ಳಲ್ಲ, ಬಿದ್ದೋಗುತ್ತೆ. ಸಿ ದಿ ಅಪ್ಪರ್ ಸರ್ಫೇಸ್ ಇದೆಯಲ್ಲ, ನೀವು ಈವನ್ ಇಫ್ ಯು ಆಡ್ ದ ಡ್ರಾಪ್ಸ್ ಆಫ್ ವಾಟರ್, ಇಟ್ ವಿಲ್ ಜಸ್ಟ್ ಫ್ಲೋ ಅವೇ. ದಿ ಲೀಫ್ ಸೆಲ್ಸ್ ವಿಲ್ ನಾಟ್ ಅಬ್ಸಾರ್ಬ್ ದಟ್ ವಾಟರ್ ಆನ್ ದಿ ಸರ್ಫೇಸ್. ಸೊ ಕಮಲದ ಎಲೆ ಯಾವ ರೀತಿ ನೀರಿನಲ್ಲಿದ್ರೂ ನೀರಿಂದ ಹೊರಗಡೆ ಇದೆಯೋ, ನೀರಿಗೆ ಅಂಟ್ಕೊಳ್ಳದೆ ಇದೆಯೋ ಅಂತ ಅರ್ಥ. ಆ ರೀತಿ ಇರಬೇಕು ನಮ್ಮ ಮನಸ್ಸು ಅಂತ ಭಗವಂತ ಮುಂದೆ ಹೇಳ್ತಾನೆ. ಪದ್ಮಪತ್ರ ವಿಮಾಂಬಸಃ ಅಂತ ಅದೆಲ್ಲವನ್ನು ಸೇರಿಸಿ ಇಲ್ಲಿ ಹೇಳ್ತಾ ಇದ್ದ. ಅದರಿಂದ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರಿತ ಕರ್ಮ ಸಮಗ್ರಂ ಪ್ರಬಲೀಯತೆ. ಯಜ್ಞ ಭಾವದಲ್ಲಿ ಆತ ಕೆಲಸ ಮಾಡ್ತಾ ಇದ್ರೆ, ಕರ್ಮಗಳನ್ನು ಮಾಡ್ತಾ ಇದ್ರೆ ಸಮಗ್ರಂ ಪ್ರಬಲೀಯತೆ. ಅವನು ಏನೂ ಮಾಡ್ತಾ ಇಲ್ಲ, ಎಲ್ಲವೂ ಹೋದ ಹಾಗೆ. ಅವನು ಏನೇ ಮಾಡಿದ್ರು ಅದು ಯಾವುದು ಕರ್ಮವೇ ಅಲ್ಲ ಅಂತ ಹೇಳ್ಬಿಟ್ಟಿದ್ದ. ಅದನ್ನೇ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ಆದ್ರಿಂದ ಇನ್ನು 42ನೇ ಶ್ಲೋಕ ಮತ್ತೆ ಕೊನೆಯದಾಗಿ ಈ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನಿಗೆ ಯು ಹ್ಯಾವ್ ಟು ಹ್ಯಾಮರ್ ದ ಪಾಯಿಂಟ್ ಅಲ್ಲ, ಬಿಕಾಸ್ ಹಿ ನೋಸ್ ಅರ್ಜುನ ಇಸ್ ನಾಟ್ ಎ ಜ್ಞಾನಿ. ಹಿ ನೀಡ್ಸ್ ಚಿಸಲಿಂಗ್, ಹಿ ನೀಡ್ಸ್ ರಿಪೀಟೆಡ್ ಅಡ್ವೈಸ್. ಸೊ ಹಿ ಸೇಸ್ ತಸ್ಮಾದ ಜ್ಞಾನ ಸಂಭೂತಂ ಹೃತ್ಸಂಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. So he gives one final command. ಉತ್ತಿಷ್ಠ ಭಾರತ. Get up. Get up, Arjuna. ಉತ್ತಿಷ್ಠ ಭಾರತ. Second line end. ಯೋಗಂ ಆತಿಷ್ಠ plus ಉತ್ತಿಷ್ಠ ಭಾರತ. So now establish yourself in karma yoga. ಯೋಗಂ ಆತಿಷ್ಠ ಅಂದ್ರೆ
Establish yourself in this karma yoga, what all I have said. So from the karma yoga point of view, from this, you establish yourself in this yoga, then get up. Uttishta, get up. ಎದ್ದೇಳಪ್ಪ ಅರ್ಜುನ, ಯಾದಕ್ಕೆ? ಯುದ್ಧ ಮಾಡಬೇಕು. ಅದೇ ಮತ್ತೆ ಈಸ್ ಕಮಿಂಗ್ ಟು ದ ಸೇಮ್ ಪಾಯಿಂಟ್. ಇಷ್ಟು ಹೇಳಿ, ನೋಡಪ್ಪ, ಯೋಗದಲ್ಲಿ ನೀನು ಮನಸ್ಸಿಡು, ಕರ್ಮಯೋಗ ಏನು ಅಂತ ಅರ್ಥ ಮಾಡ್ಕೋ, ಆ ಯೋಗವನ್ನು ಬಲವಾಗಿ ನಂಬಿ ಹಿಡ್ಕೋ, ಆ ಯೋಗದಲ್ಲೇ ಮನಸ್ಸನ್ನಿಟ್ಟು ಸ್ಥಿತನಾಗಿ ಏಳು, ಎದ್ದೇಳು. ಯಾತಕ್ಕೆ? ಯುದ್ಧ ಮಾಡಬೇಕು. ನೀನು ಬರೀ ಹೊರತಾ ಕೂತ್ಕೊಂಡ್ರೆ, ಸಂಶಯಗಳನ್ನ ಇಟ್ಕೊಂಡ್ರೆ, ಅಯ್ಯೋ ನನ್ನ ಗುರುಗಳನ್ನ ಹ್ಯಾಕ್ ಕೊಲ್ಲಬೇಕು, ನನ್ನ ಬಂಧುಗಳನ್ನ ಹ್ಯಾಕ್ ಕೊಲ್ಲಬೇಕು, ನನ್ನ ದಯಾದಿಗಳನ್ನ ಹ್ಯಾಕ್ ಕೊಲ್ಲಬೇಕು, ಇದರಿಂದ ಪಾಪ ಬರುತ್ತೆ, ಜನ ಸಾಯ್ತಾರೆ, ವಿನಾಶ ಆಗತ್ತೆ, ವರ್ಣಸಂಕರ ಆಗತ್ತೆ, ಇದಕ್ಕಿಂತ ನಾನು ಸನ್ಯಾಸಿ ಆಗಿದ್ರೆ ಭಿಕ್ಷಾಟನೆ ಮಾಡಿಕೊಂಡು ಭಿಕ್ಷೆಯಿಂದ ಜೀವನ ಮಾಡಿದ್ರೆ ಒಳ್ಳೇದಲ್ವಾ? ಈ ರೀತಿ ಸಂಶಯ ಇಟ್ಕೊಂಡು ಕೂತಿದೆಯಲ್ಲಪ್ಪ, ಹೇಳು. ಅಲ್ಟಿಮೇಟ್ಲಿ ದಟ್ ಇಸ್ ಅ ಪಾಯಿಂಟ್. ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠ ಉತ್ತಿಷ್ಠ ಭಾರತ. ಆದ್ರೆ ನಿನ್ನ ಎಲ್ಲಾ ಸಂಶಯಗಳನ್ನ ಕತ್ತರಿಸಿ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠ. ಯೋಗಮಾತಿಷ್ಠ ಅಂದ್ರೆ ಕರ್ಮಯೋಗದಲ್ಲಿ ತೊಡಸ್ಕೋಪ್ಪ. ಈಗ ನೀನು ಒಂದು ಕೆಲಸ ಮಾಡ್ಬೇಕಾಗಿದೆಯಲ್ಲ, ಯುದ್ಧ ಮಾಡ್ಬೇಕಲ್ಲ, ಮಾಡು. ಯಾರು ಸಾಯ್ತಾರೋ ಬಿಡ್ತಾರೋ, ನೀನೇ ಸಾಯ್ತಿ, ಅವ್ರು ಅದು ತಗೊಂಡು ಏನ್ ಮಾಡ್ತೀಯ? ನೀನ ಕೊಲ್ಲೋನು. ಅಯ್ಯೋ, ನಾನು ಬಾಣ ಬಿಟ್ರೆ ನನ್ನ ಅಜ್ಜ ಭೀಷ್ಮಾಚಾರ್ಯರು ಸತ್ತೋಗ್ತಾರೆ, ನನ್ನ ಗುರು ದ್ರೋಣಾಚಾರ್ಯರು ಸತ್ತೋಗ್ಬಿಡ್ತಾರಲ್ಲ, ನನ್ನ ಗುರು ಕೃಪಾಚಾರ್ಯರು ಸತ್ತೋಗ್ತಾರಲ್ಲ, ನನ್ನ ದಾಯಾದಿಗಳು, ನನ್ನ ಬಂಧುಗಳು, ನನ್ನ ಸಹೋದರರಾಗಿರ್ತಕ್ಕಂತಹ ದುರ್ಯೋಧನಾದಿ ಇನ್ನು 100 ಜನ ಯಾರಿದ್ದಾರಲ್ಲ, ಎಲ್ಲ ಸತ್ತೋಗ್ತಾರಲ್ಲ. ಇದು ಯಾಕೆ? ಕೊಲ್ಲೋ ನೀನಲ್ಲ, ಬದುಕಿಸೋನು ನೀನಲ್ಲ ಅನ್ನೋ ಅರ್ಥ. ಭಗವಂತನ ಸಂಕಲ್ಪ ಇದ್ದಂಗಾಗತ್ತೆ, ನೀನು ಯುದ್ಧ ಆಡಪ್ಪ ಅನ್ನೋ ಭಾವ ಇಲ್ಲ. ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ಅದಕ್ಕೆ ಮೊದಲನೇ ಲೈನ್ ಏನಿದೆ? ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸಂ. ನಿನ್ನ ಹೃದಯದಲ್ಲಿ ಅಜ್ಞಾನದಿಂದ ಏನು ಸಂಶಯಗಳು ಬಂದಿದೆಯಲ್ಲ, ಅಜ್ಞಾನ ಸಂಭೂತಂ ಹೃತ್ಸಂ. ನಿನ್ನ ಹೃದಯದಲ್ಲಿ ಅಜ್ಞಾನದ ಮೂಲಕ ಬಂದಿರತಕ್ಕಂತಹ ಸಂಶಯಗಳನ್ನ ಜ್ಞಾನಾಸಿನಾತ್ಮನಃ, ಜ್ಞಾನಾಸಿನ, ಜ್ಞಾನ ಎನ್ನುವ ಕತ್ತಿಯಿಂದ ನಿನ್ನ ಮನಸ್ಸಿನಲ್ಲಿ, ಆತ್ಮನಃ ನಿನ್ನ ಮನಸ್ಸಿನಲ್ಲಿ ಬಂದಿರತಕ್ಕಂತಹ ಸಂಶಯಗಳನ್ನ ಚಿತ್ವೈನಂ ಅಂದ್ರೆ ಕತ್ತರಿಸಾಕು. ನಾವು ಯು ಕಟ್ ಅಸಂಡರ್ all your doubts. You cancel all your doubts, remove all your doubts, give up all your doubts. Chitvainam kattarasu, cut with the sword of knowledge, with the sword of discrimination. Whatever doubts are there in your mind, atmanam andre mind anta. Whatever doubts are there in your mind or in your heart, prutsam, in your heart. Yake? Those doubts are there because of ajnana. Ajnana sambhotam. Because of ajnana, doubts are there. Cut all those doubts with the sword of jnana. ಜ್ಞಾನ ಎನ್ನುವ ಕತ್ತಿಯಿಂದ ನಿನ್ನ ಅಜ್ಞಾನವನ್ನು ಕತ್ತರಿಸೋ ಮಾರಾಯ. ಹೇಳಪ್ಪ, ನೀನು ಕರ್ಮಯೋಗದಲ್ಲಿ ತೊಡ್ಕೋ. ನೀನೇನು ಮಾಡ್ತಾ ಇಲ್ಲ, ಎಲ್ಲವೂ ಭಗವಂತ ಮಾಡಿಸ್ತಾ ಇದ್ದೇನೆ ಅಂತ ಎಲ್ಲವನ್ನೂ ನನಗೆ ಬಿಟ್ಬಿಡಪ್ಪ. ನೀನು ಯುದ್ಧ ಆಡು, ನಿನ್ನ ಕರ್ತವ್ಯ ಯುದ್ಧ ಮಾಡ್ಬೇಕು. ಕೊನೆ ಎಲ್ಲವೂ ಮುಗಿದು, ಸಂಧಿ ಕಾಲ ಮುಗಿದು, ಸಂಧಾನವು ಎಲ್ಲವೂ ಮುಗಿದು, ಯಾವುದೂ ಯಶಸ್ವಿಯಾಗದೆ ಯುದ್ಧವೇ ಅನಿವಾರ್ಯ ಗತಿ ಅಂತ ಬಂದ ಮೇಲೆ, ಆಫ್ಟರ್ ಎಕ್ಸ್ಪ್ಲೋರಿಂಗ್ ಆಲ್ ಅವೆನ್ಯೂಸ್, after trying all possibilities to avoid war has become inevitable. ಹೌದಾ? ಎಲ್ಲ ರೀತಿಯಿಂದ ಎಲ್ಲಾ ಯೋಚನೆ ಮಾಡಿ ಎಲ್ಲಾ ಸಂಧಾನಗಳಲ್ಲಿ ಯಾವುದಕ್ಕೂ ದುರ್ಯೋಧನ ಬಗ್ಲಿಲ್ಲಲ್ಲಪ್ಪ. ಯುದ್ಧ ಅನಿವಾರ್ಯ ಅಲ್ಲ, ನೀನಾಗಿ ಕೇಳಿದ್ದಲ್ಲ, ತಾನಾಗಿ ಬಂದಿರತಕ್ಕಂಥದ್ದು. ಸೊ ಯು ಹ್ಯಾವ್ ಟು ಫೈಟ್. ಯಾವ ರೀತಿ? ಕರ್ಮಯೋಗದಲ್ಲಿ ನೀನು ತೊಡಗಿಸ್ಕೋ. ಯೋಗಮಾತಿಷ್ಠ. ಯೋಗಂ ಆತಿಷ್ಠ ಅಂದ್ರೆ ಯೋಗದಲ್ಲಿ ಸ್ಥಿತನಾಗಿ ಅಂದ್ರೆ ಅರ್ಥ ಏನು? ಡೂ ದ ಕರ್ಮಯೋಗ. ಯು ಬಿ ಎ ಪಾರ್ಟ್ ಆಫ್ ದ ಕರ್ಮಯೋಗ. ಥಿಂಕ್ ದ ಆಕ್ಷನ್ ಆಸ್ ಕರ್ಮಯೋಗ. ಡೂ ಇಟ್. ಸೊ ದಿಸ್ ಇಸ್ ದಿ ಫೈನಲ್ ಇಂಜಂಕ್ಷನ್ ಲಾರ್ಡ್ ಹ್ಯಾಸ್ ಗಿವನ್. ಇಲ್ಲಿಗೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಕ್ಕಂತಹ ಈ 4ನೇ ಅಧ್ಯಾಯ ಪರಿಸಮಾಪ್ತಿ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದಾನೆ ಭಗವಂತ?
Establish yourself in Karma Yoga. Cut all your doubts of Ajnana, doubts because of Ajnana, with the knowledge, the sword called knowledge, and then get up for fighting. Tasmad Ajnana Sambhutam Hutsam Jnanasinatmanah Chidvainam Samshayam Yogamatishthottishtha Bharata. Om Tatsaditi Srimad Bhagavad Gitasu Upanishadsu Brahma Vidyayam Yoga Shastre Sri Krishna Arjuna Samvade Jnana Karma Sannyasa Yogo Nama Chaturthodhyaya. 4ನೇ ಅಧ್ಯಾಯದ ಪರಿಸಮಾಪ್ತಿ ಆಯಿತು. ಇನ್ನು ನಾವು ಮುಂದೆ 5ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಬೇಕು. ಆ 5ನೇ ಅಧ್ಯಾಯದ ಹೆಸರು ಕೆಲವು ಕಡೆ ಸ್ವಲ್ಪ ವ್ಯತ್ಯಾಸ ಇರಬಹುದು. The heading for each chapter, sometimes there is some variation in so many commentators, books, commentaries on Bhagavad Gita. So the 5th chapter, what we are entering now, this 5th chapter, technically, most of the commentators have used this word Karma Sannyasa Yoga. Karma Sannyasa Yoga, 5th chapter. In some books, it is also simply called Sannyasa Yoga. In some books, it is 5th chapter, simply it is called Sannyasa Yoga. So that doesn't mean. So don't get confused about the headings given. Please remember, if you go back to the introduction to this commentary, long back Acharya Bhagavatpada Shankara has mentioned the point that when he wrote the commentary, already the 18 chapters were already there with all the headings and some commentaries were available. ಆಚಾರ್ಯ ಭಗವತ್ಪಾದರು ತಮ್ಮ ಮೊದಲ ಭಾಷ್ಯವನ್ನ ಇದರ ಮೇಲೆ ಬರೆಯೋ ಸಂದರ್ಭದಲ್ಲಿ 1200 ವರ್ಷದ ಹಿಂದೆನೆ ಅವ್ರು ಏನ್ ಹೇಳ್ತಾರೆ, ಭಗವದ್ಗೀತಾ ಭಾಷ್ಯದ ಅವತರಣಿಕೆಯಲ್ಲಿ ಹೇಳ್ತಾ ಇರೋ ಮಾತು. ಇನ್ ದಿ ಇಂಟ್ರೊಡಕ್ಷನ್ ಟು ಗೀತಾ ಭಾಷ್ಯ ಆಚಾರ್ಯ ಸೇಸ್, ಈ ಮೊದಲೇ ಈ 700 ಶ್ಲೋಕಗಳು ಏನಿದೆಯೋ ಅದು 18 ಅಧ್ಯಾಯಗಳಲ್ಲಿ ವಿಂಗಡಣೆ ಆಗಿದೆ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ವಿಶಿಷ್ಟವಾದ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಪೂರ್ವಾಚಾರ್ಯರು ಅಂತ ಹೇಳ್ತಾರೆ, ಯಾರು ಅಂತ ಹೇಳಲ್ಲ. ಅರ್ಲಿಯರ್ ಆಲ್ರೆಡಿ ಇಟ್ ವಾಸ್ ಡನ್. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಕರ್ಮ ಸನ್ಯಾಸ ಯೋಗ ಆರ್ ಸನ್ಯಾಸ ಯೋಗ. ಬೋತ್ ಆರ್ ಸೇಮ್. ಸೊ ಬಿಫೋರ್ ವಿ ಗೋ ಟು ದ 5th chapter, Karma Sannyasa Yoga, as I told earlier, now as our Gurudev number of times he has made this point very clear. You remember, if you go back to introduction to this Vyakhyana, Bhagavad Gita Vyakhyana, eighteen chapters ನೀವು ನೋಡ್ತಾ ಹೋದ್ರೆ, all the one by one chapters, go to the summary of each chapter, have the summary in the mind. Lord jumps from one issue to another issue. This is what was told during the introduction of Bhagavad Gita last year. Here, from one issue, from one point, Lord suddenly shifts. ಒಂದು ಸಿದ್ಧಾಂತದಿಂದ, ಒಂದು ವಿಷಯದಿಂದ ಪರಮಾತ್ಮ ಭಗವದ್ಗೀತಾ ಉಪದೇಶದಲ್ಲಿ ಮತ್ತೊಂದು ವಿಷಯಕ್ಕೆ ಬರ್ತಾ ಇದ್ದ. ಎಷ್ಟೋ ಸಂದರ್ಭದಲ್ಲಿ ಹಿಂದೆ ಮುಂದೆ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ, 4ನೇ ಅಧ್ಯಾಯದಲ್ಲಿ ಬರುತ್ತೆ. 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅದು 4ನೇ ಅಧ್ಯಾಯದಲ್ಲಿ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅದು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಅಥವಾ 4ರಲ್ಲಿ ಹೇಳಿದ ವಿಷಯ 2ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯ 6ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯ ಮುಂದೆ 18ನೇ ಅಧ್ಯಾಯದಲ್ಲಿ ಮತ್ತೆ ಬರುತ್ತೆ. ಸೊ ಥಿಂಗ್ಸ್ ಆರ್, it looks, now Lord is talking on Karma Yoga, let us say. One example here, 4th chapter. ಈ 4ನೇ ಅಧ್ಯಾಯ ಹಿಡ್ಕೊಂಡ್ರೆ ನೀವು, go into the summary of the entire chapter. Take the summary, you have to read. ಇದು ಹೇಗೆ ಮಾಡಬೇಕು? The simple way is two line explanations are there in most of the Bhagavad Gita books. 2-line shloka, 2-line explanation.
2-line shloka, 2-line explanation. What we should do? Forget the shloka. Read only the explanation, 1 to end. For example, 42 shlokas are there in the 4th chapter. 42 explanations. ನಾವು ಒಂದು ಯಾವ್ದಾರ ಚಿಕ್ಕ ಪುಸ್ತಕ ಹಿಡ್ಕೊಂಡು ಭಗವದ್ಗೀತೆದು ಆ ವ್ಯಾಖ್ಯಾನ ಎರಡೆರಡೇ ಲೈನ್ ಇದೆಯಲ್ಲ, ಅದನ್ನ ಮಾತ್ರ ಓದ್ತಾ ಹೋಗ್ಬೇಕು ಕಂಟಿನ್ಯೂಸ್ಲಿ. ಓದ್ಬಿಟ್ರೆ ನಿಮಗೊಂದು ಐಡಿಯಾ ಬರುತ್ತೆ. ವಾಟ್ ಇಸ್ ಐಡಿಯಾ? ಕರ್ಮಯೋಗ ಮೊದಲು ಭಗವಂತ ಏನ್ ಹೇಳ್ತಾ ಇದ್ದಾನೆ? ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೇನು, ಇದು ಕಷ್ಟಪ್ಪ, ಯಾರಿಗೂ ಅರ್ಥ ಆಗಲ್ಲ, ಬಹಳ ಜನ ಕನ್ಫ್ಯೂಸ್ ಮಾಡ್ತಾರೆ. ಕರ್ಮ ಸಿದ್ಧಾಂತ ಅಂದ್ರೇನು, ಅದು ಕನ್ಫ್ಯೂಷನ್ನೇ. ಕರ್ಮದ ಗತಿ ಬಹಳ ಕಷ್ಟ, ಅರ್ಥ ಆಗಲ್ಲ, ಕನ್ಫ್ಯೂಷನ್. ತತ್ರ ಕವಿಯೋ ಮೋಹಿತ ಅಂತಲ್ಲಿ ಹೇಳ್ತಾನೆ ಭಗವಂತ. ಮಹಾ ಸ್ಕಾಲರ್ಸ್ಗಳಿಗೆ ಅರ್ಥ ಆಗಲ್ಲ, ಈವನ್ ದ ಸ್ಕಾಲರ್ಸ್ ಗೆಟ್ ಕನ್ಫ್ಯೂಸ್ ಅಂತ ಹೇಳಿ ಅಕರ್ಮದ ಬಗ್ಗೆ, ಅದರ ಹಿರಿಮೆ ಬಗ್ಗೆ ಹೇಳ್ತಾ, ಕರ್ಮಯೋಗದ ಹಿರಿಮೆ ಬಗ್ಗೆ ಹೇಳ್ತಾ, ಕರ್ಮಯೋಗ ಬಹಳ ಸುಲಭ, ಅದು ಮಾಡಬೇಕು, ಅದು ಮಾಡೋದ್ರಿಂದ ನಿನಗೆ ಉದ್ಧಾರ ಆಗುತ್ತೆ, ನಿನಗೆ ಜ್ಞಾನವೂ ಬರುತ್ತೆ ಅಂತ ಭಗವಂತ ಅಲ್ಲಿ ಹೇಳಿ, ಮತ್ತೆ ಇಮಿಡಿಯೇಟ್ಲಿ ಮತ್ತೇನ್ ಮಾಡ್ತಾ ಇದ್ದಾನೆ ಭಗವಂತ? ಜ್ಞಾನದ ಹಿರಿಮೆ ಬಗ್ಗೆ ಮಾತಾಡ್ತಾ ಇದ್ದ, ಅಕರ್ಮದ ಬಗ್ಗೆ ಮಾತಾಡ್ತಾ ಇದ್ದ. ಕರ್ಮಯೋಗವನ್ನ ಹೊಗಳಿ ಅಕರ್ಮದ ಬಗ್ಗೆ ಅಂದ್ರೆ ಜ್ಞಾನದ ಬಗ್ಗೆ. ಈ ಜ್ಞಾನಿಗೆ ಯಾವ ಕರ್ಮವೂ ಇಲ್ಲ, ಅದು ಕರ್ಮ ಸನ್ಯಾಸ. ಒಂದು ಕಡೆ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ ಭಗವಂತ, ಇನ್ನೊಂದು ಕಡೆ ಏನ್ ಹೇಳ್ತಾ ಇದ್ದಾನೆ? ಜ್ಞಾನಿಗೆ ಯಾವ ಕರ್ಮನೂ ಇಲ್ಲಪ್ಪ, ನೀನ್ ಜ್ಞಾನಿ ಆಗು. ಜ್ಞಾನಿಗೆ ನಿಜವಾಗ್ಲೂ ಯಾವ ಕರ್ಮ ಇಲ್ಲ, ಅಕರ್ಮ ಸ್ಥಿತಿ. ಮತ್ತೊಂದು ಕಡೆ ಏನ್ ಹೇಳ್ತಾ ಇದ್ದಾನೆ? 3ನೇ ಅಧ್ಯಾಯದ ಬಿಗಿನಿಂಗ್ ನಲ್ಲಿ, ಸೃಷ್ಟಿ ಪ್ರಾರಂಭದಲ್ಲೇ ನಾನು 2 ದಾರಿಯನ್ನು ತೋರಿಸಿದಿನಪ್ಪ ಅರ್ಜುನ ಜನಗಳಿಗೆ. ಯಾವುದು? ಒಂದು ಸಾಂಖ್ಯನಿಷ್ಠ ಅಂದ್ರೆ ಜ್ಞಾನ ಯೋಗದ ನಿಷ್ಠೆ, ಅಂದ್ರೆ ಒಂದು ಜ್ಞಾನ ಯೋಗದ ಮಾರ್ಗ, ಒಂದು ಜ್ಞಾನ ಮಾರ್ಗ ಅಂತ. ಮತ್ತೊಂದು ಕರ್ಮಯೋಗ, ಯೋಗನಿಷ್ಠ ಅಂದ್ರೆ ಕರ್ಮಯೋಗದ ಮಾರ್ಗವನ್ನ. 2 ಮಾರ್ಗವನ್ನು ತೋರಿಸಿದ್ದೇನೆ, 2 ಮಾರ್ಗವನ್ನು ಹೇಳಿದ್ದೇನೆ. There are 2 siddhantas which I have explained at the beginning only, at the time of creation. Jnana yogena sankhyanam, karma yogena yoginam. Now he says, ಜ್ಞಾನ ಯೋಗವನ್ನು ಹೇಳಿ, ಕರ್ಮಯೋಗವನ್ನು ಹೇಳಿ, ಜ್ಞಾನ ಯೋಗ ಅಂತಂದ್ರೆ ಕರ್ಮ ಸನ್ಯಾಸ ಅಂತ ಹೇಳಿ, ಮತ್ತೆ ಮತ್ತೆ ಏನ್ ಹೇಳ್ತಾ ಇದ್ದೇನೆ ಭಗವಂತ? ನೀನು ಕರ್ಮವನ್ನು ಮಾಡು. ಮಾತಿಗೆ ಅರ್ಜುನನಿಗೆ ಹೇಳ್ತಾ ಇದ್ರು, ನೀನು ಕರ್ಮ ಬಿಡಬೇಡ, ನೀನು ಮಾಡಬೇಕು, ಕರ್ಮಯೋಗವನ್ನು ನೀನು ಮಾಡಬೇಕು, ನೀವು ಯುದ್ಧ ಆಡಲೇಬೇಕು. ಸಿ ಹೌ. ಸೊ ವಾಟ್ ಹ್ಯಾಪನ್ಸ್ ಇಫ್ ಯು ಗೋ ಇನ್ ಟು ದ ಡೀಟೇಲ್ಸ್ ಲೈಕ್ ದಟ್, ಕಾನ್ಸಂಟ್ರೇಟಿಂಗ್ ಆನ್ ದ ಮೀನಿಂಗ್ಸ್, ಲಾರ್ಡ್ ಇಸ್ ಶಿಫ್ಟಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ವೆರಿ ಈಸಿಲಿ. ಸೊ ಏನಾಗುತ್ತೆ? ಅರ್ಜುನ ಹಿಮ್ಸೆಲ್ಫ್ ಇಸ್ ಅಜ್ಞಾನಿ. ಪ್ಲೀಸ್ ರಿಮೆಂಬರ್, ಭಗವಂತ ಎದುರಿಗೆ ನಿಂತುಕೊಂಡು ಆತನ ಸ್ನೇಹಿತನಾಗಿ ಹೇಳ್ತಾ ಇರೋ ಮಾತು, Lord is so dear to him, not only as a friend, he is a brother-in-law. And he is there in flesh and blood in front of him. Lord is teaching everything to him, giving upadesha to him. And still he is confused. Then what about us? If this is the point, before you enter into this the very first shloka, 5th chapter is so difficult. Lot of commentaries are there in the very first shloka of the 5th chapter. When Arjuna himself is confused yake? He is not catching what Lord is hinting. Which one? So he is asking. 3rd chapter ಅಲ್ಲಿ ಇದೆ, ನನಗೆ ಏನು ಅರ್ಥ ಆಗ್ತಾ ಇಲ್ಲ ಕೃಷ್ಣ, ಐ ಆಮ್ ಕನ್ಫ್ಯೂಸ್ಡ್, ಯು ಟೆಲ್ ಮಿ ಎನಿ ಒನ್ ವಿಚ್ ಇಸ್ ಬೆಟರ್ ಅಂತ ಅಲ್ಲೇ ಕೇಳ್ಬಿಟ್ಟಿದ್ದಾನೆ. ನನಗೆ ನೀನು ಹೇಳ್ತಾ ಇರೋದು ನೋಡಿದ್ರೆ ಅರ್ಥನೇ ಆಗ್ತಾ ಇಲ್ವಲ್ಲ, ನಾನು ಏನ್ ಮಾಡಬೇಕು, ನನಗೆ ಯಾವ್ದು ಒಳ್ಳೇದು ಅದನ್ನು ಒಂದನ್ನು ಹೇಳು. ಸೊ ಕನ್ಫ್ಯೂಷನ್. ಸೊ ವಾಟ್ ಅಬೌಟ್ ಅಸ್ ಆಫ್ಟರ್ 5000 years of Mahabharata war in this period, now in 2014 AD, we are still confused. When Arjuna himself is confused, andre what about us ajnanis? We are equally confused. So our confusion is there in this shloka, in the 5th chapter, very beginning only. So we start with the 5th chapter, Karma Sannyasa Yoga.
ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚಮೋಧ್ಯಾಯಃ. ಸಿಂಪಲ್. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯಂ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸೊ ನೌ ದಿಸ್ ಕ್ವಶನ್ ಹ್ಯಾಸ್ ಕಮ್. ಇಸ್ ಅವರ್ ಕ್ವಶನ್. ಅರ್ಜುನ ಇಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಇದು ಆಕ್ಚುಲಿ ನಮ್ಮ ಪ್ರಶ್ನೆ. ಯಾಕೆಂದ್ರೆ ಒಂದು ನಿಮಿಷ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದರೆ 4 ಅಧ್ಯಾಯ ಓದಿದ್ದೇನೆ ಇದುವರೆಗೂ. 4 ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇಲ್ಲ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾನೆ ಅಂತ ನಾನು ಯೋಚನೆ ಮಾಡಿದರೆ ಕನ್ಫ್ಯೂಷನ್. ಐ ಮೇ ನಾಟ್ ರಿಮೆಂಬರ್. Possibility. What is the main topic in 4th chapter? I may not remember. What is that he said in 3rd chapter? I may not remember. What did he say in 2nd chapter? Why? Because these Upadeshas called Bhagavad Gita, Bhagavantana Vani, are not so easy. It looks easy but not so easy. Only by Guru's grace we can understand. That is the point here. ನಮಗೆ ಒಂದೊಂದ್ಸಲ ಯಾಕೆ ಅರ್ಥ ಆಗಲ್ಲ, ಕೇವಲ ಅರ್ಥ ಆಯಿತು ಅಂತ ಅನ್ಸಿರುತ್ತೆ. ಸಿ, ವೈಲ್ ರೀಡಿಂಗ್ ದಿ ಕಾಮೆಂಟ್ರಿ ಐ ಮೇ ಫೀಲ್ ಐ ಹ್ಯಾವ್ ಅಂಡರ್ಸ್ಟುಡ್. ವೆರಿ ನೆಕ್ಸ್ಟ್ ಮೊಮೆಂಟ್, ನೆಕ್ಸ್ಟ್ ಡೇ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ಟೋಟಲಿ ಫರ್ಗಾಟನ್. That is a speciality. Each word used by Lord here is so important. Until you develop that insight, ಈ ಒಳನೋಟ ಇದೆಯಲ್ಲ, ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯಾರಿಗೆ ಹೇಳ್ತಾ ಇದ್ದಾನೆ, ಯಾರಿಗೆ? ನನಗೆ ಹೇಳ್ತಾ ಇದ್ದಾನೆ ಭಗವಂತ ಅಂತ ಭಾವನೆ ನನಗೆ ಬರಬೇಕು. ಪ್ಲೀಸ್ ರಿಮೆಂಬರ್, ದಟ್ ಇಸ್ ವಾಟ್ ಅವರ್ ಗುರುದೇವ್ ವಾಸ್ ಹಿಂಟಿಂಗ್ ಆಲ್ ದ ಟೈಮ್. ಈ ಭಗವದ್ಗೀತಾ ಇರೋದು ಯಾರಿಗೆ? ಜಗತ್ತಿನ ಮಾತು ಬಿಟ್ಕೊಳ್ಳಿ, ಫರ್ಗೆಟ್. ಇದು ನನಗೆ, ಇಟ್ ಇಸ್ ಫಾರ್ ಮೀ. It is for me. Until I get that feeling correctly, with the God's grace and Guru's grace, I may not be able to develop insight. ಇದು ನನಗೋಸ್ಕರ ಹೇಳ್ತಾ ಇದ್ದಾನೆ ಭಗವಂತ, ನನ್ನ ಹೃದಯದಲ್ಲೇ ಕೂತ್ಕೊಂಡಿದ್ದಾನೆ ಭಗವಂತ, ನನ್ನ ಉದ್ಧಾರಕ್ಕೆ ಹೇಳ್ತಾ ಇದ್ದಾನೆ ಅಂತ ಭಾವ ಸರಿಯಾಗಿ ಬಂದ್ರೆ ಆಗ ನಿಮಗೆ ಒಳನೋಟಗಳು ಅರ್ಥ ಆಗುತ್ತೆ, ಗುರುವಿನ ಕೃಪೆ ಇದ್ದೆ. Then you will start, you read the meaning, 2-line shloka, read a 2-line meaning, you will understand it. That is exactly what our Gurudev used to say. ಇದು ನೆಕ್ಸ್ಟ್ ಸ್ಟೇಜ್. ಇದಾಗುತ್ತೆ ಬೈ ಗುರುಸ್ ಗ್ರೇಸ್. ಬಿಫೋರ್ ದಟ್ ಫಸ್ಟ್ ಡೆವಲಪ್ ಇಂಟ್ರೆಸ್ಟ್. ಅದಕ್ಕೆ ಗುರುಗಳು ಯಾವಾಗಲೂ ಏನ್ ಹೇಳ್ತಾ ಇದ್ರು, ಅರ್ಥ ಆಗುತ್ತೋ ಬಿಡುತ್ತೋ, ರೈಟ್ ನೌ ಯು ಡೋಂಟ್ ಬಾದರ್, ಡೋಂಟ್ ಗೋ ಇನ್ ಟು ದ ಮೀನಿಂಗ್ ರೈಟ್ ನೌ. ಇಟ್ ವಿಲ್ ಹ್ಯಾಪನ್ ಒನ್ ಡೇ ಬಿಫೋರ್ ಯು ಡೈ. Start reciting Bhagavad Gita. That's what our Guru's Adesha. Our Guru made so clear, our Gurudeva, start, that's all. Don't bother. So Arjuna uvacha sanyasam karmanam krishna punaryogam cha shamsasi yachreyam etayorekam tanme brohi sunishchitam. Karmanam sanyasam Krishna, ಮೈ ಡಿಯರ್ ಫ್ರೆಂಡ್, ಸಖ, ನೀ ಏನ್ ಮಾಡ್ತಾ ಇದೀಯಾ? ಇಷ್ಟೋ ತನಕ ಹೇಳಿದಿಲ್ಲಪ್ಪ, ನನಗೆ ಕನ್ಫ್ಯೂಷನ್, ನನಗೆ ಮತ್ತೆ ಸಂದೇಹಗಳು. ನೀನೇನ್ ಮಾಡ್ತಾ ಇದೀಯಾ? ಕರ್ಮಣಾಂ ಸನ್ಯಾಸಂ ಶಂಸಸಿ. ಯು ಆರ್ ಪ್ರೈಸಿಂಗ್ ಕರ್ಮ ಸನ್ಯಾಸ. ಯು ಆರ್ ಪ್ರೈಸಿಂಗ್, ಇನ್ ಅದರ್ ವರ್ಡ್ಸ್, ಅಕರ್ಮ ಸ್ಥಿತಿ. ಯು ಆರ್ ಪ್ರೈಸಿಂಗ್ ನಾನ್ ಪರ್ಫಾರ್ಮೆನ್ಸ್ ಆಫ್ ಆಕ್ಷನ್. ಕರ್ಮ ಮಾಡದೇ ಇರತಕ್ಕಂಥ ಸ್ಥಿತಿ. ಕರ್ಮ ಮಾಡದೇ ಇರತಕ್ಕಂಥ ಸ್ಥಿತಿ ಅಂತಂದ್ರೆ ಅಕರ್ಮ ಸ್ಥಿತಿ. ಅಂದ್ರೆ ಕರ್ಮವನ್ನು ತ್ಯಾಗ ಮಾಡುವಂತ ಒಂದು ಕಡೆ ಹೇಳ್ತಾ ಇದ್ಯಾ, ಅದನ್ನ ಹೊಗಳ್ತಾ ಇದ್ದೀಯಾ. ಕರ್ಮಣಾಂ ಸನ್ಯಾಸಂ ಶಂಸಸಿ ಚ, ಅಲಾಂಗ್ ವಿತ್ ದಟ್, ಅಂಡ್ ಪುನರ್ಯೋಗಂ ಶಂಸಸಿ. ಇಲ್ಲಿ ಇದನ್ನ ಹೇಳಿಬಿಟ್ಟು ಮತ್ತೇನು ಹೇಳ್ತಾ ಇದ್ಯಾ? ಪುನಃ ಯೋಗಂ ಶಂಸಸಿ. ನೀನು ಯೋಗವನ್ನು ಹೊಗಳ್ತಾ ಇದ್ಯಾ. ಒಂದ್ ಕಡೆ ಅಕರ್ಮವನ್ನು ಹೊಗಳ್ತಾ ಇದ್ದೀಯಾ, ಅಂದ್ರೆ ಕರ್ಮವನ್ನು ಬಿಡು ಅಂತ ಹೇಳ್ತಾ ಇದ್ದೀಯಾ. ಇನ್ ಒನ್ ಸೆಂಟೆನ್ಸ್ ಯು ಆರ್ ಸೇಯಿಂಗ್ ಗಿವ್ ಅಪ್ ದಿ ಕರ್ಮ. ಯು ಹ್ಯಾವ್ ನೋ ಕರ್ಮ, ನೋ ಕರ್ಮ ಇಸ್ ದೇರ್ ಫಾರ್ ಯು ಅಂತ ಒಂದ್ ಕಡೆ ಹೇಳ್ತಾ ಇದ್ದೀಯಾ.
ಇನ್ನೊಂದು ಕಡೆ ಏನ್ ಹೇಳ್ತಾ ಇದ್ಯಾ? ಡೂ ಎವ್ರಿಥಿಂಗ್ ಇನ್ ದಿ ಫಾರ್ಮ್ ಆಫ್ ಕರ್ಮಯೋಗ ಅಂತ ಹೇಳ್ತಾ ಇದ್ಯಾ. ಒಂದು ಕಡೆ ಕರ್ಮ ಸನ್ಯಾಸ ಅಂತ ಹೇಳ್ತಾ ಇದ್ದೀಯಾ ಶ್ರೇಷ್ಠ ಅಂತ, ಇನ್ನೊಂದು ಕಡೆ ಕರ್ಮಯೋಗ. ಯೋಗ ಅಂದ್ರೆ ಕರ್ಮಯೋಗ. ಆಲ್ವೇಸ್ ರಿಮೆಂಬರ್, ಯೋಗ ರೆಫರ್ಸ್ ಟು ಕರ್ಮಯೋಗ ಹಿಯರ್, ನಿಷ್ಕಾಮ ಕರ್ಮಯೋಗ. ಅದನ್ನು ಹೊಗಳ್ತಾ ಇದ್ದೀಯಾ. ಬೋತ್ ಆರ್ ಆಪೋಸಿಟ್. ಕರ್ಮ ಸನ್ಯಾಸ ಇಸ್ ಆಪೋಸಿಟ್ ಟು ಕರ್ಮಯೋಗ ಟೆಕ್ನಿಕಲಿ, ಡೆಫಿನಿಷನ್ ವೈಸ್. ಕರ್ಮ ಯೋಗ ಅಂದ್ರೆ ಕರ್ಮವನ್ನು ಮಾಡೋದು. ಯು ಆರ್ ಆಲ್ವೇಸ್ ಇನ್ ದಿ ಆಕ್ಷನ್ ಮೋಡ್ without bothering about results. Always act. Lord's direction. Act. Do the action. Karma yoga. Karma sannyasa, no action. Exactly opposite. So Lord ಕೃಷ್ಣ ನೀನೇನ್ ಹೇಳ್ತಾ ಇದ್ದೀಯಾ? ಒಂದ್ ಕಡೆ ಇದನ್ನ ಹೇಳ್ತಾ ಇದ್ದೀಯಾ ಕರ್ಮ ಸನ್ಯಾಸ, ಕರ್ಮ ಬಿಡು ಅಂತ ಹೇಳ್ತಾ ಇದ್ದೀಯಾ, ಒಂದ್ ಕಡೆ ಕರ್ಮ ಮಾಡು ಅಂತ ಹೇಳ್ತಾ ಇದ್ದೀಯ. ಅಟ್ ಒನ್ ಸೇಮ್ ಸ್ಟ್ರೋಕ್, ಅಟ್ ಒನ್ ವೇ you are saying give up karma. You are extolling the virtue of akarma. And now you are extolling the virtue of karma. ಏನ್ ಮಾಡ್ಬೇಕು ನಾನು? ಐ ಆಮ್ ಕನ್ಫ್ಯೂಸ್ಡ್. ಆದ್ರಿಂದ ಯತ್ ಶ್ರೇಯಂ ಏತಯೋ ಏಕಂ, ಈ ಏತಯೋ ಎರಡರಲ್ಲಿ ಯಾವುದಪ್ಪ ಒಳ್ಳೇದು ನನಗೆ? ಈಗ ನಾನು ಕರ್ಮ ಮಾಡಬೇಕೋ ಬಿಡಬೇಕೋ? ಅಲ್ಟಿಮೇಟ್ ಕ್ವಶನ್ ಅರ್ಜುನ. ನೌ ಯು ಟೆಲ್ ಮಿ. ಹೇಳಿದೆಲ್ಲ ಈಗ, ಉತ್ತಿಷ್ಠ ಭಾರತ, ಯೋಗ ಮಾತಿಷ್ಠ ಉತ್ತಿಷ್ಠ ಅಂತ ಹೇಳಿದೆ. ಗೆಟ್ ಅಪ್, ಫೈಟ್ ಅಂತ ಹೇಳ್ತಾ ಇದೀಯಾ. ನಾ ಏನ್ ಮಾಡ್ಲಿ? ವಾಟ್ ಶಾಲ್ ಐ ಡೂ? ಯು ಆರ್ ಆರ್ಡರಿಂಗ್ ಮೀ ಟು ಉತ್ತಿಷ್ಠ, ಕಮ್ ಆನ್ ಗೆಟ್ ಅಪ್. ಬಟ್ ವಾಟ್ ಐ ಶುಡ್ ಡೂ? ಇನ್ ದೀಸ್ ಟೂ ಆಸ್ಪೆಕ್ಟ್ಸ್, ವಿಚ್ ಈಸ್ ಗುಡ್ ಫಾರ್ ಮಿ? ಐ ಡೋಂಟ್ ನೋ ಅಗೇನ್. ಯತ್ ಶ್ರೇಯ ಏತಯೋ ಏಕಂ ಬ್ರೂಹಿ ತತ್ ಮೇ ಸುನಿಶ್ಚಿತಂ. ನನಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೀನು ಹೇಳಪ್ಪ, ನಾನು ಏನು ಮಾಡ್ಲಿ? ಕರ್ಮ ಮಾಡ್ಲೋ ಬಿಡ್ಲೋ ಅಂತ ಅಂದ್ರೆ ಅರ್ಜುನ ಕನ್ಫ್ಯೂಷನ್. ಸೊ ವೆದರ್ ಐ ಟು ಫೈಟ್ ಆರ್ ಕೀಪ್ ಕ್ವೈಟ್. ಇನ್ ಸಿಂಪಲ್, ನಾನು ಕರ್ಮವನ್ನು ಮಾಡಬೇಕೋ ಅಥವಾ ಕರ್ಮ ಸನ್ಯಾಸವನ್ನು ಮಾಡಬೇಕೋ, ಅಂದ್ರೆ ಕರ್ಮ ತ್ಯಾಗವನ್ನು ಮಾಡಬೇಕೋ? ಎರಡರಲ್ಲಿ ಒಂದು, ಯಾವ್ದು ನನಗೆ ಒಳ್ಳೇದು ನೀನು ಹೇಳು. Whatever is beneficial to me, I am still confused with all your beautiful way of narrating. I have not understood your advice. I have not understood your upadesha. So tell me in simple words, I am ajnani. Naan ಏನು ಮಾಡಬೇಕಪ್ಪ? What I should do? You please tell me, Keshava. That is the question. So this is our state of mind. We are like that. We since we don't have any insight here, we have not understood the Lord's Upadesha, so our doubt is equally as Arjuna's doubt. Namage karma sannyasa confusion. The word you hear, confusion. Sannyasa andre kavi botte hakkolodu, wearing a orange ochre robe. That sannyasa we know. Our Gurudeva was sannyasi, that much we know. What is karma sannyasa? Matte doubt. After 1 week, you ask this question, you will not find the answer. What is karma sannyasa? See, for this single shloka, more than 2-page full Vyakhyana is there by Acharya Bhagavad-pada commentary in Bhagavad Gita on this commentary. ಆಚಾರ್ಯರು ಎಷ್ಟು ಉದ್ದವಾಗಿ ಕೊಟ್ಟಿದ್ದಾರೆ ಅಂದ್ರೆ ವ್ಯಾಖ್ಯಾನ ಈ ಒಂದು ಶ್ಲೋಕಕ್ಕೆ, ಅದು ಎಲ್ಲವನ್ನೂ ಹೇಳಿದ್ರೆ ಅರ್ಥವೇ ಆಗಲ್ಲ, ಅಷ್ಟು ಗಂಭೀರವಾಗಿರ್ತಕ್ಕಂಥ ವ್ಯಾಖ್ಯಾನ. ಕರ್ಮ ಸನ್ಯಾಸ ಅಂದ್ರೇನು, ಯಾರು ಅದಕ್ಕೆ ಅಧಿಕಾರಿ? ಕರ್ಮಯೋಗ ಅಂದ್ರೇನು, ಯಾರು ಅದಕ್ಕೆ ಅಧಿಕಾರಿ? ಅವ್ರು ಹೇಳ್ಬಿಟ್ಟಿದ್ದಾರೆ. ಜ್ಞಾನಿಗಳಿಗೆ ಇವೆರಡೂ ಒಂದಲ್ಲ. ಜ್ಞಾನಿ is above all these things. So these two things refer to ajnanis only, and finally he comes to conclusion. He deduces the conclusion in his bhashya, in his commentary on this first shloka. So with Guru Sankalpa, we are stopping here. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ ಈಶ್ವರಾಯ.
Shri Rama Jaya